ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ತುಂಗಭದ್ರಾ ನದಿ ಪುಷ್ಕರದ ಅಂಗವಾಗಿ ಪೂಜ್ಯ ಶ್ರೀಪಾದಂಗಳವರು ರೂಪಿಸಿರುವಂತಹ ಅನೇಕ ಉಪನ್ಯಾಸ ಮಾಲಿಕೆಗಳಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಸಂಜೆಯ ಉಪನ್ಯಾಸ ಮಾಲಿಕೆ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಈಗ ಅಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇರುವಂತಹ ವಿದ್ವಾಂಸರಾಗಿರುವಂತಹ ಶ್ರೀಯುತ ವೆಂಕಟೇಶಾಚಾರ್ಯ ಕರಣಂ ಇವರಿಂದಾಗಿ ಭಾಗವತದಲ್ಲಿ ಧ್ರುವರಾಜರು ಎನ್ನುವಂತಹ ವಿಚಾರದ ಬಗ್ಗೆ, ಧ್ರುವ ಚರಿತ್ರೆಯ ಬಗ್ಗೆ ಉಪನ್ಯಾಸವನ್ನು ಮಾಡಲಿದ್ದಾರೆ. ಅವರಿಗೆ ಮಂತ್ರಾಲಯ ಶ್ರೀಮಠದ ವತಿಯಿಂದಾಗಿ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಅವರಿಗೆ ಕೋರ್ತಾ ಅವರು ತಮ್ಮ ಉಪನ್ಯಾಸ ಮಾಲಿಕೆಯನ್ನು ಆರಂಭ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಉಪನ್ಯಾಸದ ನಂತರದಲ್ಲಿ ಬೆಂಗಳೂರಿಂದ ಬಂದಿರುವಂತಹ ಕುಮಾರಿ ಅನಘ ಇವರಿಂದಾಗಿ ಚಿಕ್ಕ ಬಾಲಕಿ, 12 ವರ್ಷದ ಬಾಲಕಿ, ಆ ಬಾಲಕಿಯಿಂದಾಗಿ ದಾಸವಾಣಿ ಸಂಗೀತ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯುತ್ತೆ. ಅದರಲ್ಲೂ ಭಾಗವಹಿಸಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಎಲ್ಲ ಭಗವಂತರು ಪಾತ್ರರಾಗಿ ಕೇಳಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಭವಾಪದೋ ವಿನಶ್ಯಂತಿ ಯತ್ಪಾದ ಸ್ಮೃತಿಮಾತ್ರತಃ ತಂ ವಂದೇ ಕುಮತಧ್ವಾಂತ ಭಾಸ್ಕರಂ ನೃಹರಿಂ ಸದಾ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ. ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರಯತಯೇ ನಮಃ. ದುರ್ವಾದಿಧ್ವಾಂತರ್ವಯೇ ವೈಷ್ಣವೇಂದೇ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಲವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ವಂದಾರು ಜನಸಂದೋಹ ಮಂದಾರತರು ಸನ್ನಿಭಂ ವೃಂದಾರಕ ಗುರುಪ್ರಖ್ಯಂ ವಂದೇ ವಾದೀಂದ್ರದೈಶಿಕಂ. ಧರಣೀಮಂಡಲೇ ಖ್ಯಾತಂ ಧೈರ್ಯಾದಿಗುಣಬೃಂಹಿತಂ ಧಿಕ್ಕೃತ ಅಶೇಷವಾದೀಭಂ ಧೀರಸಿಂಹ ಗುರುಂ ಭಜೆ. ಸುಯಮೀಂದ್ರಕರಾಬ್ಜೋತ್ಥಂ ಸುವಿದ್ಯಾಬೋಧಕಂ ಸದಾ ಸುಮೂಲರಾಮಪೂಜಾಢ್ಯಂ ಸುಜಯೀಂದ್ರ ಗುರುಂ ಭಜೆ. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ
ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪೂಜ್ಯ ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅದೇ ರೀತಿ ಪೂಜ್ಯ ಗುರುಗಳು ಹೇಳಿಕೊಟ್ಟ ಪಾಠವನ್ನು ನಮಗೆ ಚಿಂತನಾ ರೂಪದಲ್ಲಿ ಹೇಳಿ ನಮ್ಮನ್ನು ಅನುಗ್ರಹ ಮಾಡ್ತಾ ಇರುವಂತಹ ಪೂಜ್ಯ ಗಿರಿಯಾಚಾರ್ಯರ ಪಾದಾರವಿಂದಗಳಲ್ಲೂ ಕೂಡ ನನ್ನ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ತುಂಗಭದ್ರಾ ಪುಷ್ಕರ ಈಗ ನಡೀತಾ ಇದೆ. ಇಂತಹ ಶುಭ ಸಂದರ್ಭದಲ್ಲಿ ಈ ತುಂಗಭದ್ರಾ ಕ್ಷೇತ್ರದಲ್ಲಿ ಈಗ 3.5 ಕೋಟಿ ತೀರ್ಥಗಳ ಸನ್ನಿಧಾನ ಇರ್ತದೆ. ಈಗ ನಾವೆಲ್ಲರೂ ಎಲ್ಲಿದ್ದೇವೆ ಅಂತಂದರೆ ಆ 3.5 ಕೋಟಿ ತೀರ್ಥಗಳು ಇರುವಂತಹ ದೊಡ್ಡ ಪರ್ವಕಾಲ, ಅಂಥ ಪರ್ವಕಾಲದಲ್ಲಿ ನಾವು ಇಲ್ಲಿ ಕೂತಿದ್ದೇವೆ. ಈ ರೀತಿಯಾಗಿ ಇಲ್ಲಿ ನಾವು ಕೂತು ಭಗವಂತನ ಒಂದಿಷ್ಟು ಚಿಂತನೆಯನ್ನು ಮಾಡುವಂಥದ್ದು, ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನ, ಇದೆಲ್ಲವೂ ಕೂಡ ಅತ್ಯಂತ ಪುಣ್ಯಕರವಾದದ್ದು. ಇಷ್ಟಕ್ಕೇನೆ ಇಷ್ಟು ಅಂದರೆ ಇನ್ನು ಇಂಥ ಸಂದರ್ಭದಲ್ಲಿ ಭಾಗವತದ ಅಂತರ್ಗತವಾದ ಧ್ರುವೋಪಾಖ್ಯಾನ, ಧ್ರುವರಾಜರ ಚರಿತ್ರೆಯನ್ನು ಕೇಳುವಂಥದ್ದು ಏನಿದೆ, ಇದು ಇನ್ನಷ್ಟು ಪವಿತ್ರವನ್ನು ನಮಗೆ ಕೊಡುವಂಥದ್ದು. ಹಾಗಾಗಿ ಧ್ರುವರಾಜರ ಯಥಾಮತಿಯಾಗಿ ಅವರ ಒಂದು ಧ್ರುವರಾಜರ ಉಪಾಖ್ಯಾನವನ್ನು ಯಥಾಮತಿಯಾಗಿ ಹೇಳೋದಕ್ಕೆ ಪೂಜ್ಯ ಗುರುಗಳ ಆದೇಶಾನುಸಾರವಾಗಿ ನಾನು ಇಲ್ಲಿ ಉಪಕ್ರಮ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥಾತಃ ಕೀರ್ತಯೇ ವಂಶಂ ಪುಣ್ಯಕೀರ್ತೇ ಕುರುತ್ವಃ ಸ್ವಾಯಂಭುವಸ್ಯಾಪಿ ಮನೋಃ ಹರೇಃ ಅಂಶಾಂಶ ಜನ್ಮನಃ. ಇನ್ನು ಮುಂದೆ ನಾನು ಪರೀಕ್ಷಿತ ರಾಜನ ಮುಂದೆ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಧ್ರುವರಾಜರ ಕಥೆಯನ್ನು ನಾನು ನಿಮ್ಮ ಮುಂದೆ ವರ್ಣನೆ ಮಾಡ್ತೇನೆ. ಎಂತಹ ಅದ್ಭುತವಾದ ಕೀರ್ತಿ ಧ್ರುವರಾಜಂದು. ಪುಣ್ಯಕೀರ್ತೇ ಪುಣ್ಯಕೀರ್ತಿ. ಕೀರ್ತಿ ನಾನಾ ರೀತಿ ಇರ್ತದೆ. ಇವತ್ತು ಫೇಮಸ್ಸು ಬೇಕಾದ ರೀತಿಯಲ್ಲಿ ಆಗಬಹುದು, ಆದರೆ ಒಳ್ಳೆಯ ರೀತಿಯಲ್ಲಿ ಕೀರ್ತಿ ಅಂತನ್ನೋದು ಬರೋದು ಬಹಳ ದುರ್ಲಭ. ಆದರೆ ಪುಣ್ಯಕೀರ್ತಿ, ಮಂಗಳಕರವಾದ ಕೀರ್ತಿ ಉಳ್ಳ ಚರಿತ್ರೆ ಇರುವಂಥವರು ಅಂತಂದರೆ ಅದು ಧ್ರುವರಾಜರು. ಅಂತಹ ಧ್ರುವರಾಜರ ಕಥೆಯನ್ನು ನಾನು ಹೇಳ್ತೇನೆ ಎಂಬುದಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಿಯವ್ರತೋತ್ಥಾನಪಾದೌ ಶತರೂಪ ಅಲಭತ್ಸುತೌ. ಶತರೂಪಾದೇವಿಯರು ಪ್ರಿಯವ್ರತ ಮತ್ತು ಉತ್ಥಾನಪಾದ ಎಂಬತಕ್ಕಂತಹ ಇಬ್ಬರು ಮಕ್ಕಳನ್ನು ಪಡೆದುಕೊಳ್ತಾರೆ. ಆ ಉತ್ಥಾನಪಾದನಲ್ಲಿ ವಾಸುದೇವಸ್ಯ ಕಲೆಯ ರಕ್ಷಾಯಾಂ ಜಗತಿ ಸ್ಥಿತೌ. ಇವರಿಬ್ಬರೂ ಕೂಡ ಭಗವಂತನ ಒಂದು ಕಲೆ ಅವರಲ್ಲಿ ಇದೆ. ಆ ಭಗವಂತನ ಕಲಾ ಸಂಭೂತರಾಗಿ ಇಬ್ಬರೂ ರಾಜ್ಯವನ್ನು ಆಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಉತ್ಥಾನಪಾದ ರಾಜನಿಗೆ ಇಬ್ಬರು ಹೆಂಡಂದರು. ಜಾಯೇ ಉತ್ಥಾನಪಾದಸ್ಯ ಸುನೀತಿ ಸುರುಚಿಸ್ತಯೋಃ ಸುರುಚಿ ಪ್ರೇಯಸಿ ಪತ್ಯು ನೇತರ ಯತ್ಸುತೋ ಧ್ರುವಃ. ಉತ್ಥಾನಪಾದನಿಗೆ ಇಬ್ಬರು ಹೆಂಡಂದರು, ಸುನೀತಿ ಮತ್ತು ಸುರುಚಿ ಎಂಬುದಾಗಿ. ಇವರಿಬ್ಬರಲ್ಲಿ ಹೆಸರೇ ಹೇಳುವಂತೆ ಸುನೀತಿ ಅಂಥೇಳಿ ಒಬ್ಬ ಹೆಂಡತಿ. ಈ ಹೆಂಡತಿ ಅಷ್ಟೊಂದು ಪ್ರಿಯಳಾಗಿರಲಿಲ್ಲ ಉತ್ಥಾನಪಾದ ರಾಜನಿಗೆ. ಯಾಕೆ? ಆ ಹೆಸರೇ ತಿಳಿಸಿಕೊಡ್ತದೆ, ಸುನೀತಿ ಅಂತ. ಒಳ್ಳೆ ನೀತಿ ಮಾರ್ಗವನ್ನು ಉಪದೇಶ ಮಾಡಿ ಗಂಡನಿಗೇನೆ. ಅಂದರೆ ಯಾವುದಾದರೂ ನಾವು ಸಂಸಾರ ಮಾಡುವಾಗ ಬೇರೆ ಬೇರೆ ಮಾರ್ಗದಲ್ಲಿ ಹೋಗೋದು ಉಂಟು. ಆಗ ಮಂತ್ರಿಯಂತೆ ಹೆಂಡತಿ ತಿಳಿಸಿ ಹೇಳ್ತಾಳೆ, ಇದು ಮಾಡಬೇಡ್ರಿ, ಹೀಗೆ ಹೋಗಬೇಡ್ರಿ, ಹಾಗಿರ್ರಿ ಹೀಗಿರ್ರಿ ಅಂತೇಳಿ. ಒಳ್ಳೆಯದನ್ನು ಹೇಳ್ತಾ ಹೋದರೆ ಎಷ್ಟು ಇವತ್ತು ಜನ ಹೇಗಾಗಿದೆ ಅಂತಂದರೆ, ಕಾಲ ಒಳ್ಳೆಯದನ್ನು ಯಾರು ಹೇಳ್ತಾರೆ ಅವರು ಶತ್ರುಗಳಾಗ್ತಾರೆ.
ಒಳ್ಳೆಯದು ಹೇಳಲಿಕ್ಕೆ ಹೋಗಬಾರ್ದು. ಹಾಗೆ ಒಳ್ಳೆಯದು ಹೇಳಿ ಸುನೀತಿ ಏನಾಗಿದ್ದಾಳೆ ಅಂತಂದರೆ ತನ್ನ ಗಂಡನಿಗೆ ಅಪ್ರಿಯಳಾಗಿದ್ದಾಳೆ. ಇನ್ನು ಸುರುಚಿ, ಹೆಸರೇ ತಿಳಿಸುವಂತೆ ಸುರುಚಿ ಅತ್ಯಂತ ರುಚಿಕರವಾದ ಮಾತುಗಳನ್ನ ಆಡ್ತಿದ್ಲಂತೆ. ರಾಜನಿಗೆ ಹೇಗೆ ಬೇಕೋ ಅಂಥ ಮಾತುಗಳನ್ನೇ ಆಡ್ತಾ ಇದ್ಲು. ರಾಜನಿಗೆ ಇಷ್ಟವಾದ ಕಾರ್ಯವನ್ನು ಮಾಡ್ತಾ ಇದ್ಲಾದ್ದರಿಂದ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ಲು. ನಾವು ಅಷ್ಟೇ ನೋಡ್ರಿ, ಇವತ್ತು ಯಾರಾದರೂ ಒಳ್ಳೆಯದು ಹೇಳಿದರೆ ದೂರ ಇರ್ತೇವೆ. ಸುರುಚಿ, ಒಳ್ಳೆ ರುಚಿಕರವಾದ ಮಾತುಗಳಾಡಿದರೆ, ರುಚಿಕರವಾದ ತಿಂಡಿಗಳು, ಅದಕ್ಕೆ ನಾವು ಮೋಹ ಆಗಿಬಿಡ್ತೇವೆ, ಮೋಹಕ್ಕೆ ಒಳಗಾಗ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಇದ್ದೇವೆ ನಾವು ಉತ್ಥಾನಪಾದ ರಾಜನಿಗಿಂತಲೂ. ಯಾಕೆ ಅಂತಂದರೆ ಇವತ್ತು ಸುರುಚಿಗೆ ಮಾತ್ರ ಬೆರಗಾಗೋದಲ್ಲ, ಸುರುಚಿಗೆ ಮಾತ್ರ ಬೆರಗಾಗಿದ್ದ ಉತ್ಥಾನಪಾದ ರಾಜ. ಆದರೆ ನಾವು ಸುರುಚಿಯನ್ನು ಬಿಟ್ಟುಬಿಟ್ಟು ದುರ್ರುಚಿಗೆ ನಾವು ಈಗ ಮೋಹಕ್ಕೆ ಒಳಗಾಗಿದ್ದೇವೆ. ಕೆಟ್ಟ ಕೆಟ್ಟ ತಿಂಡಿ ತಿನಿಸುಗಳನ್ನು ತಿನ್ನೋದರಲ್ಲೇ ನಮ್ಮ ಮನಸ್ಸನ್ನು ಇಟ್ಟಿರ್ತೇವೆ. ಹಾಗಾಗಬಾರ್ದು ಅಂತನ್ನೋದನ್ನೆಲ್ಲ ತಿಳಿಸೋದಕ್ಕೆ ಭಾಗವತ ಕಥೆಗಳು ಬಂದಿದೆ. ಇಂಥ ಸುನೀತಿಗೆ ಮಗ ಯತ್ಸುತೋ ಧ್ರುವ. ಆ ಸುನೀತಿಯ ಮಗನೇ ಧ್ರುವರಾಜರು. ಧ್ರುವರಾಜರು ಸುನೀತಿಯ ಮಗನಾಗಿದ್ದಕ್ಕೆ ಒಂದು ದುರಂತವನ್ನು ಅನುಭವಿಸಬೇಕಾಯಿತು. ತಮ್ಮ ಜೀವನದಲ್ಲಿ ಒಂದು ಅಪಮಾನವನ್ನು ಅವರು ಪಡಬೇಕಾಯಿತು. ಏನು ಅಂತಂದರೆ, ಧ್ರುವರಾಜರು ಇನ್ನೂ 5 ವಯಸ್ಸಿನ ಬಾಲಕ. ಆ 5 ವಯಸ್ಸಿನ ಬಾಲಕರು ಇದ್ದಾಗ ಸಹಜವಾಗಿ ಅಭಿಲಾಷೆಗಳಿರ್ತವೆ. ಆ ಅಭಿಲಾಷಕ್ಕೆ ಅನುಗುಣವಾಗಿ ಏನಾಯಿತು ಅಲ್ಲಿ ಅಂತಂದರೆ, ಸುರುಚಿಯ ಮಗ ಉತ್ತಮ, ಆ ಉತ್ತಮ ತನ್ನ ತಂದೆಯ ತೊಡೆಯನ್ನು ಏರಿ ಕೂತಿದ್ದ. ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ತನ್ನ ತಂದೆ, ಆ ತಂದೆಯ ಮೇಲೆ ಉತ್ತಮ ಹೋಗಿ ಕೂತಿದ್ದ. ಅದನ್ನು ನೋಡಿ ಧ್ರುವನಿಗೆ ಅನಿಸ್ತಂತೆ, ನಾನೂ ಒಮ್ಮೆ ಕೂಡಬೇಕು, ಉತ್ತಮ ಒಬ್ಬನೇನ ಕೂಡೋದು, ನಾನು ಕೂಡ್ತೇನೆ, ನಾನು ಆ ಆನಂದ ಏನಿದೆ ಆ ಆನಂದವನ್ನು ಪಡ್ತೇನೆ ಅಂಥೇಳಿ ಸಣ್ಣ ಒಂದು ಅಭಿಲಾಷೆ ಧ್ರುವರಾಜರಿಗೆ ಮೂಡಿತು ಒಳಗಡೆ. ಧ್ರುವರಾಜರಿಗೆ ಈ ಆಸೆ ಮೂಡಿತೋ ಇಲ್ಲೋ ಅದನ್ನು ಸಾಕಾರಪಡಿಸ್ಕೋಬೇಕಲ್ಲ, ಪ್ರಯತ್ನ ಪಟ್ಟರೆ ಎಂಥ ಅವಮರ್ಯಾದೆ ಆಯಿತು ಅಂತಂದರೆ, ತಂದೆ ಒಪ್ಪಲೇ ಕೂಡಿಸ್ಕೊಳ್ಳಿಲ್ಲ ಮತ್ತು ಗಲಾಟೆ ಪ್ರಾರಂಭ ಆಯಿತು. ಗಲಾಟೆ ಪ್ರಾರಂಭ ಆದಾಗ ಸುರುಚಿ ಅಲ್ಲಿಗೆ ಬರ್ತಾ ಇದ್ದಾಳೆ. ಸುರುಚಿ ಹೇಳ್ತಕ್ಕಂಥ ಮಾತು, ಧ್ರುವ ನೀನು ನಿಮ್ಮ ತಂದೆಯ ತೊಡೆಯ ಮೇಲೆ ಕೂಡಬೇಕು ಅಂಥೇಳಿ ಬಯಸ್ತಾ ಇದ್ದೀಯಲ್ಲ, ಈ ಬಯಕೆ ನಿಂದು ಸರಿಯಾದದ್ದಲ್ಲ. ಆ ಬಯಕೆ ನಿನಗೆ ಪೂರ್ಣ ಆಗಬೇಕು ಅಂತಾದರೆ ನೀನು ಏನು ಮಾಡಬೇಕು ಗೊತ್ತಾ? ನಿನಗೆ ಆ ಭಾಗ್ಯ ಇಲ್ಲ. ಯಾಕೆ? ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂಥೇಳಿ ಇಂಥ ಸಣ್ಣ ಬಾಲಕರ ಮುಂದೆ ಆಡ್ತಕ್ಕಂಥ ಮಾತಾ ಇದು. ಸಣ್ಣ 5 ವರ್ಷದ ಬಾಲಕನ ಮುಂದೆ ಸುರುಚಿ ಹೇಳ್ತಾ ಇದ್ದಾಳೆ, ನವತ್ಸ ನೃಪತೇರ್ಧಿಷ್ಣ್ಯಂ ಭವಾನ್ ಆರೋಢುಮರ್ಹತಿ ನಗೃಹೀತೋ ಮಯಾ ಯತ್ವಂ ಕುಕ್ಷಾವಸಿ ನೃಪಾತ್ಮಜ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತ ಹೇಳಿದ್ದೆ. ಹಾಗಾದರೆ ನನಗೆ ಆ ಸ್ಥಾನ ಇಲ್ಲವೇ ಇಲ್ವಾ? ಈ ಜನ್ಮದಲ್ಲಿ ನನಗೆ ಕೂಡುವಂತಹ ಭಾಗ್ಯ ಇಲ್ಲವೇ ಇಲ್ವಾ ಅಂತಂದರೆ, ಅದಕ್ಕೆ ಮತ್ತೆ ಸುರುಚಿ ಹೇಳ್ತಕ್ಕಂಥ ಮಾತು, ಯಾಕೆ ನಿನಗೆ ಈ ಸ್ಥಾನದಲ್ಲಿ ಕೂಡುವಂತಹ ಒಂದು ಭಾಗ್ಯ ನಿನಗೆ ಬರ್ತದೆ. ಯಾವಾಗ ಗುರುತಾ? ನೀನು ಹೋಗು, ಘೋರ ಅರಣ್ಯಕ್ಕೆ ಹೋಗು. ನೀನು ಅರಣ್ಯಗಳಿಗೆ ಹೋಗಿ ಅಲ್ಲಿ ಭಗವಂತನನ್ನು ಕುರಿತು ತಪಸ್ಸು ಮಾಡು. ಆ ತಪಸ್ಸಿನಿಂದ ತುಷ್ಟನಾದ ಭಗವಂತ ನಿನಗೆ ಏನು ಬೇಕು ಅಂತ ಹೇಳಿ ಕೇಳ್ತಾನೆ. ಆವಾಗ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಭಾಗ್ಯವನ್ನು ಕೊಡು ಅಂಥೇಳಿ ಭಗವಂತನಿಗೆ ನೀನು ಕೇಳು. ಆವಾಗ ಭಗವಂತ ಅನುಗ್ರಹ ಮಾಡ್ತಾನೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾಗ ಆವಾಗ ನೀನು ಈ ಸ್ಥಾನದಲ್ಲಿ ಕೂಡ್ತೀಯಾ ಅಂಥೇಳಿ ಇಂಥ ಮಾತುಗಳನ್ನ ಸುರುಚಿ ಆಡ್ತಾ ಇದ್ದಾಳೆ. ತಪಸಾರಾಧ್ಯ ಪುರುಷಂ ತಸ್ಸೈವಾನುಗ್ರಹೇಣ ಮೇ ಗರ್ಭೇಸ್ಮಿನ್ ಸಾಧಯಾತ್ಮಾನಂ ಯದೀಚ್ಛಸಿ ನೃಪಾಸನಂ. ಆ ರಾಜನ ಆಸನದ ಮೇಲೆ ಕೂಡಬೇಕು ಅಂತಾದರೆ ನೀನು ಈ ಕಾರ್ಯ ಮಾಡು ಅಂಥೇಳಿ
ತಾಯಿ ಹೇಳ್ತಕ್ಕಂಥ ಮಾತು. ಇಷ್ಟು ಹೇಳಿದಾಗ ಆ ದುಃಖ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸಣ್ಣ ಪುಟ್ಟ ಬಾಲಕ ಧ್ರುವರಾಜ ಆದಂತಹ ಅಪಮಾನವನ್ನು ತಡ್ಕೊಳ್ಳಿಕ್ಕೆ ಆಗದೆ ದೂರ ಓಡಿ ಬರ್ತಾ ಇದ್ದಾನೆ. ಓಡಿ ಬರುವಾಗ ತಾಯಿ ಕೇಳ್ತಾ ಇದ್ದಾಳೆ, ದೀರ್ಘಂ ತುಸಂತಿ ವ್ರಜಿನಸ್ಯ ಪಾರಂ ನ ಪಶ್ಯತಿ ಬಾಲಕ ಬಾಲ. ಏನಾಯಿತು, ಯಾಕೆ ಇಂಥದ್ದು ಏನಾಯಿತು ಅಂಥೇಳಿ ಕೇಳಿದಾಗ ಎಲ್ಲ ವೃತ್ತಾಂತವನ್ನೆಲ್ಲ ತಿಳ್ಕೊಂಡು ಬಹಳ ದುಃಖ ಆಯಿತು. ಆ ದುಃಖ ಆದರೂ ಕೂಡ ದುಃಖ ಪಡಲಿಲ್ಲ. ದುಃಖ ಪಡದೆ ಅಂಥ ಸಂದರ್ಭದಲ್ಲಿ ಸುನೀತಿ ಮಾಡ್ತಕ್ಕಂಥ ಉಪದೇಶ ಎಂಥದ್ದು ನೋಡ್ರಿ, ಸಾರ್ಥಕವಾದ ಹೆಸರು. ಹೇಳ್ತಾ ಇದ್ದಾಳೆ ತಾಯಿ, ಮಾ ಅಮಂಗಲಂ ತಾತ ಪರೇಶು ಮಂಸ್ಥಾಹ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ್. ನೀನು ಎಂದೆಂದೂ ನಮ್ಮ ತಾಯಿ ಹೀಗೆ ಮಾಡಿದ್ಲು ಅಂಥೇಳಿ, ನಮ್ಮ ಚಿಕ್ಕಮ್ಮ ಹೀಗೆ ಮಾಡಿದ್ಲು ಅಂಥೇಳಿ ನೀನು ಎಂದೆಂದೂ ದುಃಖ ಪಡೋದಕ್ಕೆ ಹೋಗಬೇಡ. ಅಷ್ಟೇ ಅಲ್ಲ, ಆ ತಾಯಿಯನ್ನು ನೀನು ನಿಂದೆ ಮಾಡೋದಕ್ಕೂ ಹೋಗಬೇಡ. ಇದು ಹೇಳ್ತಕ್ಕಂಥ ನೀತಿ. ಇವತ್ತು ನಮಗೆ ಎಷ್ಟೋ ಅಪಮಾನಗಳಾಗ್ತವೆ, ಸಹಜ, ದೈವ ನಿರ್ಮಿತ ಅಪಮಾನಗಳು. ಆದರೆ ಅಪಮಾನಗಳು ಆಗಿದೆ ಅಂಥೇಳಿ ಅಥವಾ ಯಾರಿಂದ ಅಪಮಾನಗಳು ಆಗಿದೆ ಅವರನ್ನು ಹೋಗಿ ನಾವು ಇನ್ನೇನೋ ಮಾಡಿಬಿಡೋದು ಅಥವಾ ಅವರ ಮೇಲೆ ದೂರು ಕೊಡುವಂಥದ್ದು, ಈ ರೀತಿಯಾಗಿ ಎಂದೂ ಮಾಡಬಾರ್ದಂತೆ. ಹಾಗಾದರೆ ಅಪಮಾನ ಆಗಿರುತ್ತಲ್ಲ, ಅದಕ್ಕೇನು ಗತಿ ಅಂದರೆ ಅದೆಲ್ಲ ಭಗವಂತ ನೋಡ್ತಾನೆ. ಏನು ಚಿಂತೆ ಮಾಡಬೇಡ, ದೇವರು ಅದನ್ನು ನೋಡ್ತಾನೆ. ದೈವ ಹೇಗೆ ಒದಗಿ ಬರುತ್ತೋ ಅದನ್ನು ಅನುಭವಿಸಿ, ಅದನ್ನು ತಡ್ಕೊಂಡು ಅನುಭವಿಸುವಂಥದ್ದನ್ನು ಮಾತ್ರ ಮಾಡಬೇಕು ಅಂಥೇಳಿ ಇಷ್ಟು ಅದ್ಭುತವಾದ ನೀತಿಯನ್ನು ಹೇಳ್ತಾಳೆ. ಹಾಗಾದರೆ ನನಗೆ ಆ ಸ್ಥಾನ ಬೇಕು ಅಂಥೇಳಿ ಮನಸ್ಸಿನಲ್ಲಿ ಆಸೆ ಇದೆಯಲ್ಲ, ಅದಕ್ಕೇನು ಮಾಡಬೇಕು ಅಂತಂದರೆ, ನಿಮ್ಮ ತಾಯಿ ನಿನಗೆ ಒಳ್ಳೆಯ ಮಾತನ್ನೇ ಆಡಿದ್ದಾಳೆ. ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡು ಅಂಥೇಳಿ ಏನು ಹೇಳಿದ್ದಾಳೆ, ಇದು ನಿಜವಾಗಲೂ ಒಳ್ಳೆಯ ಉಪದೇಶ. ನೀನು ಅರಣ್ಯಕ್ಕೆ ಹೋಗು, ತಪಸ್ಸನ್ನು ಮಾಡು. ಆರಾಧಯಾದೋಕ್ಷಜ ಪಾದಪದ್ಮಂ ಯದೀಚ್ಛಸೆ ಅಧ್ಯಾಸನ ಉತ್ತಮೋ ಯಥಾ ಅಂತ. ಭಗವಂತನನ್ನು ನೀನು ಆರಾಧನೆ ಮಾಡು. ನಿನಗೆ ಉತ್ತಮ ಸ್ಥಾನ ಬೇಕು ಅಂತಾದರೆ ನಿಮ್ಮ ತಾಯಿ ಹೇಳಿದಂತೆ ಭಗವಂತನ ಪಾದಾರವಿಂದಗಳ ಧ್ಯಾನ ಮಾಡು. ಆದರೆ ಅಲ್ಲಿ ಹೋಗಿ ನಾನು ಆ ಸಿಂಹಾಸನ ಬೇಕು, ತಾಯಿ ಮತ್ತೆ ಸುರುಚಿಯ ಗರ್ಭದಲ್ಲಿ ಹುಟ್ಟಿ ಬರಬೇಕು, ಈ ರೀತಿಯಾದ ಬೇಡಿಕೆಗಳನ್ನು ಇಡಬೇಡ. ಭಗವಂತನ ಪ್ರೀತಿಗೋಸ್ಕರವಾಗಿ ನೀನು ಭಗವಂತನ ತಪಸ್ಸು ಮಾಡು, ಕೇವಲ ಭಗವಂತನ ಪ್ರೀತಿಗೋಸ್ಕರ ಮಾಡು ಅಂತ. ನಾವು ಇವತ್ತು ಯಾವುದೇ ಕರ್ಮ ಮಾಡಿದರೂ ಅಷ್ಟೇ ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕಂತೆ. ಒಂದು ವೇಳೆ ಕಾಮನೆಯಿಂದ ಏನಾದರೂ ನಾವು ಮಾಡೋದಾದರೆ ಆವಾಗ ಕರ್ಮದಲ್ಲಿ ಲೋಪ ಆಗಬಹುದು. ಕರ್ಮದಲ್ಲಿ ಲೋಪ ಆದಾಗ ನಮ್ಮ ಅಪೇಕ್ಷೆಗಳು ಈಡೇರದೇನೂ ಇರಬಹುದು. ಆದರೆ ಭಗವಂತನ ಪ್ರೀತಿಗೋಸ್ಕರ ನಾನು ಕರ್ಮವನ್ನು ಮಾಡ್ತೇನೆ, ಭಗವಂತನ ಪ್ರೀತಿಗೋಸ್ಕರ ತಪಸ್ಸನ್ನು ಮಾಡ್ತೇನೆ ಅಂಥೇಳಿ ಸಂಕಲ್ಪ ಮಾಡಿಬಿಟ್ರೆ, ಕರ್ಮದಲ್ಲಿ ಲೋಪವಾದರೂ ಕೂಡ ಭಗವಂತನ ಪ್ರೀತಿ ದ್ವಾರ ನಮಗೆ ಏನು ಬರಬೇಕೋ ಅದೆಲ್ಲವೂ ಕೂಡ ಒಂದು ಅಂಶವೂ ಕಡಿಮೆ ಆಗದೆ ನಮಗೆ ಬರ್ತದೆ. ಹಾಗಾಗಿ ಭಗವಂತನ ಆರಾಧನೆಯನ್ನು ನೀನು ಮಾಡು, ಭಗವಂತನ ಪ್ರೀತಿಗೋಸ್ಕರವಾಗಿ ಅಂಥೇಳಿ ಅದ್ಭುತವಾದ ನೀತಿಯನ್ನು ಉಪದೇಶ ಮಾಡ್ತಾಳೆ ಸುನೀತಿ. ಆಯಿತು ಅಂಥೇಳಿ ಭಗವಂತನ ಆ ಮಾತುಗಳನ್ನೆಲ್ಲ ಕೇಳಿ ಧ್ರುವರಾಜರು ಅರಣ್ಯಕ್ಕೆ ತಪಸ್ಸು ಮಾಡಬೇಕು ಅಂಥೇಳಿ ಅಲ್ಲಿಂದ ಹೊರಟೇ ಬಿಟ್ಟರು. ಹೌದು, ತಪಸ್ಸು ಹೇಗೆ ಮಾಡಬೇಕು, ಧ್ಯಾನ ಹೇಗೆ ಮಾಡಬೇಕು, ಯಾವುದು ಅರಣ್ಯ, ಇದೇನೂ ವಿಚಾರ ಮಾಡಲೇ ಇಲ್ಲ. ದಡ ಹೊರಟೇ ಬಿಟ್ಟಿದ್ದಾರೆ ಧ್ರುವರಾಜರು. ಹೀಗೆ ಧ್ರುವರಾಜರು ಹೋಗ್ತಾ ಇರೋದನ್ನು ನೋಡಿ ನಾರದರು ಬಂದು ಕೇಳ್ತಾ ಇದ್ದಾರೆ, ಧ್ರುವರಾಜರು ಹೇಗಿದ್ದಾರೆ, ಅವರ ಮನಸ್ಸಿನಲ್ಲಿ ಏನಿದೆ, ಮನಸ್ಸು ದೃಢವಾಗಿದೆಯೋ ಇಲ್ಲೋ ಅಂಥೇಳಿ ಪರೀಕ್ಷೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಆ ಧ್ರುವರಾಜರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ.
ಮೊಟ್ಟ ಮೊದಲು ಪ್ರಶ್ನೆ ಮಾಡುವಾಗಲ ಎಲ್ಲರಿಗೂ ಯಾವ ಪ್ರಶ್ನೆಯನ್ನು ಮಾಡಿದರೆ, ಯಾವುದಾದ್ರೂ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಾಗ ಯಾವ ಪ್ರಶ್ನೆಯನ್ನು ಮಾಡಿದರೆ ತಾವು ಕೋಪಗೊಳ್ತಾರೋ, ಯಾವ ಪ್ರಶ್ನೆಯನ್ನು ಮಾಡಿದರೆ ಅಯ್ಯೋ ನನ್ನ ಕೆಲಸ ಎಲ್ಲ ಹಾಳಾಯಿತು ಅಂಥೇಳಿ ತಿಳ್ಕೊತಾರೋ ಅಂಥ ಪ್ರಶ್ನೆಯನ್ನು ಮಾಡಿ ಆಮೇಲೆ ಮತ್ತೆ ಇನ್ನಷ್ಟು ಸಿಲುಕಿಸ್ತಾ ಇದ್ದಾರೆ ನಾರದರು. ಏನು ಪ್ರಶ್ನೆ? ಯಾರಾದರೂ ಎಲ್ಲಿಯಾದರೂ ಹೊರಟಾಗ ಇನ್ನೊಬ್ಬರನ್ನು ಮಾಡಬಾರದು ಅಂಥ ಪ್ರಶ್ನೆ ಯಾವುದು ಅಂತಂತಂದರೆ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತೇಳಿ ಕೇಳೋದು. ಯಾರಾದರೂ ಎಲ್ಲಿಯಾದರೂ ಹೊಂಟ್ರೆ ನೀವು ಎಲ್ಲಿಗೆ ಹೋಗ್ತೀರಿ ಅಂಥೇಳಿ ಕೇಳಿಬಿಟ್ರೆ ಆಯ್ತಿಲ್ಲ. ಆ ಕೇಳಿದವರು ಆಯ್ತು, ಅವರ ಯಾರನ್ನ ಕೇಳಿರ್ತಾರೋ ಅವರ ಬೈಗಳಿಗೆ ಅವರ ಒಂದು ನಾಮಾವಳಿ ಪ್ರಾರಂಭ ಆಗಿಬಿಡುತ್ತೆ. ಎಂಥ ಕೆಲಸ ಮಾಡಿದ್ದೀನಿ, ನಾನೇನೋ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದೆ, ನೀನು ಎಲ್ಲಿಗೆ ಹೋಗ್ತಿದ್ದೆ ಅಂತ ಕೇಳಿಬಿಟ್ಟು ಅಂತೇಳಿ. ಮನಸ್ಸನ್ನು ನಾವು ನಿಯಂತ್ರಣ ಕಳ್ಕೋತೇವೆ ಆ ರೀತಿಯಾಗಿ ಕೇಳಿದಾಗ. ಮೊಟ್ಟ ಮೊದಲ ಪರೀಕ್ಷೆ ಅದನ್ನೇ ಮಾಡಿದ್ದಾರೆ. ಆದರೆ ಧ್ರುವರಾಜರನ್ನು ನಾರದರು ಕೇಳ್ತಾ ಇದ್ದಾರೆ, ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ, ಏನು ನಿನ್ನ ಅಪೇಕ್ಷೆ, ಏನು ಮಾಡಬೇಕು ಅಂತ ಹೋಗ್ತಾ ಇದ್ದೀಯಾ ಅಂಥೇಳಿ ಧ್ರುವರಾಜರನ್ನು ನಾರದರು ಬಂದು ಕೇಳಿದ್ರಂತೆ. ಕ್ವಯಾತ್ಯೇಕೋ ಭವಾನ್ ವತ್ಸ ಹಿತ್ವಾ ಸ್ವಗೃಹ ಸಮೃದ್ಧಿಮತ್ ಸ್ವಗೃಹಂ ವೃದ್ಧಿಮತ್ ಲಕ್ಷಯೇತ್ವಾ ಅವಮತ್ಯಾಂಗ ಸಂತಪ್ತಂ ಸ್ವಜನೋತ್ಥಯ ಅಂತ. ನನಗನ್ಸುತ್ತೆ ನಿಮ್ಮ ಮನೆಯಲ್ಲಿ ನಿನಗೆ ಏನೋ ಒಂದಿಷ್ಟು ಕೀಳು ಉಂಟಾಗಿದೆ, ಅದಕ್ಕೋಸ್ಕರ ನೀನು ಎಲ್ಲೋ ಹೋಗ್ತಾ ಇದ್ದೀ ಒಬ್ಬನೇ, ಎಲ್ಲಿಗೆ ಹೋಗ್ತಾ ಇದ್ದೀಯಾ ನೀನು ಅಂಥೇಳಿ ಕೇಳಿಬಿಟ್ರಂತೆ. ಇಷ್ಟು ಕೇಳಿದರೆ ಧ್ರುವರಾಜರಿಗೆ ಏನೇನೂ ಮನೋವಿಕಾರ ಆಗಲಿಲ್ಲ. ಅಷ್ಟೇ ಅಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಭಗವಂತನ ಆರಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ತಾಯಿ ಹೇಳಿ ಕಳಿಸಿದ್ದಾರೆ, ಭಗವಂತನನ್ನು ನಮಸ್ಕಾರ ಮಾಡಿ, ಭಗವಂತನ ಪೂಜೆ ಮಾಡಿ, ಭಗವಂತನ ವಿಷಯವಾದ ತಪಸ್ಸನ್ನು ಮಾಡಿ, ಭಗವಂತನ ಪ್ರೀತಿಗೋಸ್ಕರ ನಾನು ತಪಸ್ಸನ್ನು ಮಾಡೋದಕ್ಕೆ ಅರಣ್ಯಕ್ಕೆ ಹೋಗ್ತಾ ಇದ್ದೇನೆ ಅಂಥೇಳಿ ಬಹಳ ಸಮಾಧಾನದಿಂದ ಉತ್ತರ ಕೊಟ್ಟರಂತೆ. ಭಾಗವತದಲ್ಲಿ ಬರ್ತಕ್ಕಂಥದ್ದು ಇದು. ಇವತ್ತು ಅದಕ್ಕೆ ನಿರ್ಮೂಲವಾಗಿರ್ತಕ್ಕಂಥದ್ದು. ಯಾರಾದರೂ ಎಲ್ಲಿಗಾದರೂ ಹೋಗ್ತಾ ಇದ್ದರೆ ಎಲ್ಲಿಗೆ ಹೋಗ್ತಿ ಅಂಥೇಳಿ ಕೇಳಿದರೆ ಅದು ಅಪಶಕುನ ಏನೂ ಅಲ್ಲ, ಅದು ಒಳ್ಳೆಯದೇ ಅಂಥೇಳಿ ತಿಳ್ಕೋಬೇಕು ಅಂತನ್ನೋದನ್ನು ಈ ಕಥಾಭಾಗ ನಮಗೆ ತಿಳಿಸಿಕೊಡ್ತಾ ಇದೆ. ಧ್ರುವರಾಜರಿಗೆ ನಾರದರು ಹೀಗೆ ಕೇಳಿದ್ದಕ್ಕೆ ಧ್ರುವರಾಜರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಕಾರ್ಯ ಏನೂ ಕೆಟ್ಟಿಲ್ಲ. ಇನ್ನು ಧ್ರುವರಾಜರು ಆ ರೀತಿಯಾಗಿ ವಿಕೋಪಕ್ಕೆ ಒಳಗೂ ಆಗಲಿಲ್ಲ. ಹಾಗಾಗಿ ಭಾಗವತ ನಮಗೆ ತಿಳಿಸಿಕೊಡ್ತದೆ, ಆ ಆದಂತಹ ನಿರ್ಮೂಲವಾದ ಆ ಕೃತ್ಯಗಳಿಗೆ ನೀವು ಯಾರೂ ಒಳಗಾಗಬೇಡ್ರಿ ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ತಾಯಿಯ ಮಾತಿನಂತೆ ನಾನು ತಪಸ್ಸಿಗೆ ಹೋಗ್ತಾ ಇದ್ದೇನೆ ಅಂಥೇಳಿ ಹೇಳಿದಾಗ ಮತ್ತೆ ಮನಸ್ಸನ್ನು ವಿಕೋಪಗೊಳಿಸಬೇಕು, ಮನಸ್ಸಿನ ದಾರ್ಢ್ಯ ಎಷ್ಟಿದೆ ಅಂಥೇಳಿ ಪರೀಕ್ಷೆಗೋಸ್ಕರ ಮತ್ತೆ ಹೇಳ್ತಾ ಇದ್ದಾರೆ. ಏನು ಮಾಡ್ಲಿಕ್ಕೆ ಹೊರಟಿದ್ದೀಯ ನೀನು? ಯಸ್ಯಯದ್ದೈವ ವಿಹಿತಂ ಸತೇನ ಸುಖ ದುಃಖಯೋ. ಇಷ್ಟೆಲ್ಲ ಕೇಳಿದಾಗ ಭಗವಂತನನ್ನು ಆರಾಧನೆ ಮಾಡೋದಕ್ಕೆ ಹೊರಟಿದ್ದೇನೆ ಅಂಥೇಳಿ ನೀನು ಹೇಳ್ತಾ ಇದ್ದೀಯಾ, ಇದು ಹೇಗೆ ಸಾಧ್ಯ? ಇದು ಸಾಧ್ಯವೇ ಆಗೋದಿಲ್ಲ. ಭಗವಂತನನ್ನು ಆರಾಧನೆ ಮಾಡೋದು ಅಷ್ಟು ಸುಲಭ ಅಲ್ಲ. ನೀನು ಮನೆಯಲ್ಲಿ ಏನೋ ಅವಮರ್ಯಾದೆ ಆಗಿದೆ ಅಂಥೇಳಿ ಈ ರೀತಿಯಾಗಿ ಹೋಗಿಬಿಟ್ರೆ ಜೀವನ ಮಾಡೋದೇ ಕಷ್ಟ. ಅವಮರ್ಯಾದೆಗಳು ಆಗ್ತಾ ಇರ್ತವೆ, ಹೋಗು, ಮತ್ತೆ ಅಲ್ಲಿಗೆ ಹೋಗು, ನೀನು ಅಲ್ಲೇ ಅದನ್ನು ಹಾಗೆ ಸಹಿಸಿಕೊಂಡು ಹಾಗೆ ಇರು ನೀನು ಅಂಥೇಳಿ ಹೇಳ್ತಾ ಇದ್ದಾರೆ. ಹೇಳಿದಾಗ ಅಥ ಮಾತ್ರೋಪದಿಷ್ಟೇನ ಯೋಗೇನ ಅವರುತ್ಸಸಿ ಯತ್ಪ್ರಸಾದಾತ್ ಸವೈ ಪುಂಸಾಂ ದುರಾರಾಧ್ಯ ಮತೋ ಮಮ. ಅಷ್ಟು ಸುಲಭವಾಗಿ ಭಗವಂತ ಸಿಗೋದಿಲ್ಲ, ಇದು ನನ್ನ ಅಭಿಪ್ರಾಯ. ಹಾಗಾಗಿ ನೀನು ಮತ್ತೆ ಮನೆಗೆ ಹೋಗು ಅಂಥೇಳಿ ಹೇಳಿದಾಗ ಧ್ರುವರಾಜರು ಹೇಳ್ತಾ ಇದ್ದಾರೆ, ಇಲ್ಲ, ನನಗೆ ಅವಮರ್ಯಾದೆ ಆಗಿದೆ, ಆದರೆ ಅವಮರ್ಯಾದೆ ಆಗಿದೆ ಅಂಥೇಳಿ ನಾನು ದುಷ್ಕೃತ್ಯವನ್ನು ಮಾಡೋದಕ್ಕೆ ಹೊರಟಿಲ್ಲ. ಹಾಗಂತೇಳಿ ಅವಮರ್ಯಾದೆ ಎಲ್ಲಿ ಆಗಿದೆಯೋ ಅಲ್ಲಿ ಇರತಕ್ಕಂಥದ್ದು ಒಳ್ಳೆಯದಲ್ಲ. ಅದಕ್ಕೋಸ್ಕರ
ನಮ್ಮ ತಾಯಿ ಉಪದೇಶ ಮಾಡಿದ್ದಾರೆ, ಸುನೀತಿ ಉಪದೇಶ ಮಾಡಿದ್ದಾರೆ. ಸುನೀತಿ ಉಪದೇಶ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅಂತನ್ನೋದು ನಾವು ನೋಡಬೇಕು. ನಾರದರು ಬಂದು ಹೇಳಿದಾಗ ಹೇಳ್ತಕ್ಕಂಥ ಮಾತು, ನಾನು ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಹೊರಟಿಲ್ಲ, ಮತ್ತು ಎಲ್ಲಿ ಅವಮರ್ಯಾದೆ ಆಗಿದೆ, ಯಾರಿಂದ ಅವಮರ್ಯಾದೆ ಆಗಿದೆ ಅವರನ್ನು ನಿಂದೆ ಮಾಡೋದಕ್ಕೂ ನಾನು ಹೊರಟಿಲ್ಲ. ಭಗವಂತನನ್ನು ಆರಾಧನೆ ಮಾಡೋದಕ್ಕೆ ಹೊರಟಿದ್ದೇನೆ. ಭಗವಂತನ ಆರಾಧನೆ ಮಾಡಿದರೆ ನಮಗೆ ಇಂಥದ್ದು ಸಿಗೋದಿಲ್ಲ ಅಂತಿಲ್ಲ. ಭಗವಂತನ ಪ್ರೀತಿ ಬಹಳ ಮುಖ್ಯವಾಗಿದೆ. ಭಗವಂತನ ಪ್ರೀತಿಯನ್ನು ನಾನು ಪಡಿಲೇಬೇಕು, ನಾನು ತಪಸ್ಸು ಮಾಡೇ ಮಾಡ್ತೇನೆ, ನಾನು ಅರಣ್ಯಕ್ಕೆ ಹೋಗೇ ಹೋಗ್ತೇನೆ ಅಂಥೇಳಿ ಇಷ್ಟು ದೃಢವಾದ ಮಾತುಗಳನ್ನು, ಆ ಮನಸ್ಸು ಪರಿಪಕ್ವ ಆಗಿದೆ, ಪರಿಪಕ್ವ ಆದ ಮನಸ್ಸಿನಿಂದ ಮಾತನ್ನು ಆಡಿದಾಗ ಆಯಿತು ಅಂಥೇಳಿ ಬಹಳ ಸಂತೋಷ ಆಯಿತು ನಾರದರಿಗೆ. ಪ್ರಸಾದಾಭಿಮುಖಂ ಶಶ್ವತ್ ಪ್ರಸನ್ನ ವದನೇಕ್ಷಣಂ ಸುನಾಸಂ ಸುಭ್ರುವಂ ಚಾರು ಕಪೋಲಂ ಸುಂದರಂ ಹರಿಂ ಅಂಥೇಳಿ ಆ ಭಗವಂತನ ಬಗ್ಗೆ ನಾರದರು ಉಪದೇಶ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೀನು ಹಾಗಾದರೆ ನೀನು ಬಹಳ ಅದ್ಭುತವಾದ ಮಾತುಗಳನ್ನು ಆಡಿದ್ದೀಯಾ, ಭಗವಂತನನ್ನು ಧ್ಯಾನ ಮಾಡು, ಭಗವಂತನ ಪೂಜೆ ಮಾಡು, ಹೇಗಿದ್ದಾನೆ ಭಗವಂತ ಅಂಥೇಳಿ 5 ವರ್ಷದ ಬಾಲಕನಿಗೆ ಭಗವಂತನ ಲಕ್ಷಣವನ್ನು, ಹೇಗಿದ್ದಾನೆ ಭಗವಂತ ಅಂಥೇಳಿ ಸಮಸ್ತ ಭಗವಂತನ ಲಕ್ಷಣವನ್ನು ಉಪದೇಶ ಮಾಡಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆಹೃತಾತ್ಮ ಮುನಿಷ್ಯಾಂತೋ ಯತವಾನ್ ಮಿತವನ್ಯಭಕ್ ಏವಂ ಭಗವತೋ ರೂಪಂ ಸುಭದ್ರಂ ಧ್ಯಾಯತೋ ಮನಃ ನಿರ್ವೃತ್ಯ ಪರಯಾ ಪೂರ್ಣಂ ಸಂಪನ್ನಂ ನ ನಿವರ್ತತೆ ಜಭ್ಯಸ್ತು ಪರಮೋ ಗುಹ್ಯಃ ಶ್ರೂಯತಾಂ ಮೇ ನೃಪಾತ್ಮಜ ಯಂ ಸಪ್ತರಾತ್ರಂ ಪ್ರಪಠನ್ ಪುಮಾನ್ ಪಶ್ಯತಿ ಖೇಚರಾನ್. ಭಗವಂತನ ಅದ್ಭುತವಾದ ಲಕ್ಷಣಗಳನ್ನು ಉಪದೇಶ ಮಾಡಿದ್ದಾರೆ. ಹೇಗೆ ತಪಸ್ಸು ಮಾಡಬೇಕು ಅದನ್ನೂ ಉಪದೇಶ ಮಾಡಿದ್ದಾರೆ. ಭಗವಂತ ಹೇಗಿದ್ದಾನೆ ಅದನ್ನೂ ಉಪದೇಶ ಮಾಡಿದ್ದಾರೆ. ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖಚಕ್ರ ಗದಾಪದ್ಮೈ ಅಭಿವ್ಯಕ್ತ ಚತುರ್ಭುಜಂ ಕಿರೀಟಿನಂ ಕುಂಡಲಿನಂ ಕೇಯೂರ ವಲಯಾನ್ವಿತಂ ಕೌಸ್ತುಭಾವರಣ ಗ್ರೀವಂ ಪೀತಕೌಶೇಯವಾಸಸಂ ಕಾಂಚೀಕಲಾಪಪರ್ಯಸ್ತಂ ಲಸತ್ ಕಾಂಚನ ನೂಪುರಂ ದರ್ಶನೀಯತಮಂ ಶಾಂತಂ ಮನೋ ನಯನವರ್ಧನಂ. ಮನಸ್ಸನ್ನು, ಕಣ್ಣುಗಳನ್ನು ಯಾವಾಗಲೂ ಅಭಿವೃದ್ಧಿಗೊಳಿಸುವಂತಹ ರೂಪ ಅಂತಂತಂದರೆ ಅದು ಭಗವಂತನ ರೂಪ. ಕಿರೀಟಿಯಾಗಿದ್ದಾನೆ, ಕುಂಡಲಗಳನ್ನು ಹಾಕ್ಕೊಂಡಿದ್ದಾನೆ, 4 ಭುಜಗಳು ಉಳ್ಳವನಾಗಿದ್ದಾನೆ, ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದಾನೆ ಅಂತ ಭಗವಂತನನ್ನು ನೀನು ನೆನೆ ಅಂಥೇಳಿ ಭಗವಂತನ ಬಗ್ಗೆ ಹೇಳಿ, ಆಮೇಲೆ ಹೇಗೆ ತಪಸ್ಸು ಮಾಡಬೇಕು ಅದನ್ನೂ ಕೂಡ ಹೇಳ್ತಾ ಇದ್ದಾರೆ. ನೀನು ಆಹೃತಾತ್ಮ ಮುನಿಷ್ಯಾಂತಃ ಯತವಾಕ್ ಮಿತವನ್ಯಭುಕ್. ನೀನು ಮನಸ್ಸನ್ನು ಭಗವಂತನಲ್ಲೇ ಕೇಂದ್ರೀಕರಿಸು. ನೀನು ತಪಸ್ಸು ಮಾಡುವಾಗ ಮನಸ್ಸು ಎಲ್ಲೆಲ್ಲೋ ಹೋಗ್ಬೋದು, ಆದರೆ ನಿನ್ನ ಮನಸ್ಸು ಎಲ್ಲೂ ಹೋಗದೆ ಭಗವಂತನಲ್ಲೇ ಇರಿಸಿ ಭಗವಂತನನ್ನು ಪೂಜೆ ಮಾಡು ನೀನು ಅಂತ. ಇದು ಎಂಥ ಉಪದೇಶ! ಇವತ್ತು ನಾವು ಹೇಗೆ ಪೂಜೆ ಮಾಡ್ತೇವೆ ಅಂತಂದರೆ, ಸಾಮಾನ್ಯವಾಗಿ ಪೂಜೆ ಬಿಟ್ಟು ಬೇರೆ ಕ್ಷಣಗಳಲ್ಲಿ ಏನೇನು ವ್ಯವಹಾರಗಳನ್ನ ಮಾಡಬೇಕೋ ಆ ವ್ಯವಹಾರಗಳನ್ನ ಮಾಡ್ತಾ ಇರ್ತೇವೆ. ಆ ವ್ಯವಹಾರ ಮಾಡುವಾಗ ನಮ್ಮ ಮನಸ್ಸು ಆ ವ್ಯವಹಾರದಲ್ಲೇ ಇರ್ತದೆ. ಆದರೆ ಏನಾದರೂ 5 ನಿಮಿಷ ಭಗವಂತನ ಧ್ಯಾನಕ್ಕೋಸ್ಕರ ಕೂತ್ರೆ, ಅಥವಾ ದೇವ ಪೂಜೆ ಮಾಡಬೇಕು ಅಂಥೇಳಿ ಮನೆಯಲ್ಲಿ ಕೂತ್ರೆ, 5 ನಿಮಿಷ ರಾಯರ ಗುಡಿಗೆ ಬಂದು ನಾವು ರಾಯರನ್ನು ಧ್ಯಾನ ಮಾಡಬೇಕು ಅಂಥೇಳಿ ಬಂದರೆ, ಇವತ್ತು ನಮ್ಮ ಮನಸ್ಸು ಏನಾಗುತ್ತೆ ಅಂತಂದರೆ, ಯಾವ 5 ನಿಮಿಷ ನಾವು ಧ್ಯಾನಕ್ಕೋಸ್ಕರ ಇಟ್ಕೊಂಡಿರ್ತೀವೋ ಆ 5 ನಿಮಿಷವೇನೇ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಹಾರಗಳು ಬಂದು ನಮ್ಮ ಮನಸ್ಸಿನಲ್ಲಿ ಬಂದು ನಿಲಯ ಆಗ್ತವೆ. ಏನು ಅಡುಗೆ ಮಾಡಿದ್ರು ಆ ವ್ಯವಹಾರ ಆಗಿತ್ತು, ಇವತ್ತು ನನಗೆ ಅಲ್ಲಿ ಹೋಗ್ತೇನೆ, ಅಲ್ಲಿ ಏನಾಗುತ್ತೋ ಹೀಗೆ 5 ಪೂಜೆ ಮಾಡುವಾಗ ಧ್ಯಾನಮಗ್ನರಾದಾಗ ಭಗವಂತನಲ್ಲಿ ಮನಸ್ಸು ನೆಲೆಗೊಳಿಸಲದೆ ನಾವು ಬೇರೆ ಏನೇನೋ ಧ್ಯಾನ ಮಾಡೋದಕ್ಕೆ ಪ್ರವೃತ್ತಿಯನ್ನು ಮಾಡ್ತೇವೆ. ಹಾಗೆ ನೀನು ಮಾಡಬೇಡ. ಆಹೃತಾತ್ಮ ಮುನಿ ಶಾಂತಃ, ಶಾಂತನಾಗು. ಮತ್ತು ಸಿಟ್ಟಾಗಿ ಏನಾದರೂ ಪೂಜೆ ಮಾಡ್ತಾ ಇದ್ದರೆ ಯಾರಾದರೂ ಅಡ್ಡ ಬಂದರೆ ಅವರಿಗೆ ವಿಪರೀತ ಬೈದು ಬಿಡೋದು. ಪೂಜೆ ಮಾಡ್ತಾ ಇದ್ದರೆ ನಿನಗೆ ಗೊತ್ತಾಗೋದಿಲ್ಲ, ಏನೇನೋ ಅಡ್ಡ ಬರ್ತಿದ್ದು ನೀನು ಹೋಗೋ ಕಡೆ ಅಂತೇಳಿ ಬೈತೀವಿ. ಹಾಗೆ
ಕೋಪಿಷ್ಠರಾಗಬಾರ್ದು. ಶಾಂತಃ ಯತವಾಕ್ ಮತ್ತು ಯತ ಎಲ್ಲ ವಾಕ್ ನೀನು ನಿಯಂತ್ರ ಮಾಡ್ಕೋಬೇಕು. ಯಾವುದೇ ರೀತಿಯಾದ ಮಾತನ್ನಾಡಬಾರ್ದು. ಕೆಲವರು ಪೂಜೆ ಮಾಡ್ತಾ ಇರ್ತಾರೆ, ನಾಮಾವಳಿ ಪುರೋಹಿತರು ಹೇಳ್ತಾ ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಅಂಗಪೂಜಾ, ಅಷ್ಟೋತ್ತರ ಶತನಾಮ ಪೂಜಾ, ಸಹಸ್ರ ಪೂಜೆಗಳೂ ಬೇಕಾದರೆ ಮಾಡ್ತಾರೆ. ನಾಮ ಮಂತ್ರ ಹೇಳೋದಿಲ್ಲ, ಇವರು ಮಾತಾಡ್ತಾ ಮಾಡ್ತಾರೆ. ಆ ರೀತಿ ಪೂಜೆ ಉಪಯೋಗ ಇಲ್ಲ. ವಾಕು ನಿಯಂತ್ರಣ ಮಾಡಿಕೊಂಡಿರಬೇಕು. ಮಿತವನ್ಯಭುಕ್, ಆಮೇಲೆ ಮಿತಾಹಾರಿಗಳಾಗಿರಬೇಕು. ನಾನು ಪೂಜೆ ಇದೆ ಇವತ್ತು, ಪೂಜೆ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೋ ಎಷ್ಟೊತ್ತಿಗೆ ಮುಗಿಯುತ್ತೋ ಗುರ್ತೇ ಇಲ್ಲ ಅಂಥೇಳಿ ಪೂಜೆ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಬೇಕಾದಷ್ಟು ಒಂದು ಸೇರು ಉಪ್ಪಿಟ್ಟು ತಿಂದುಬಿಡೋದು, ಅದು ಉಪಯೋಗ ಇಲ್ಲ. ಮಿತವಾಕ್, ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಮಿತವನ್ಯಭುಕ್, ಅದು ನೀನು ಬೇರೆ ಏನೇನೋ ಒಳ್ಳೆ ಇಷ್ಟವಾದ ಅಪೇಕ್ಷೆ. ಇವತ್ತು ಮನೆಯಲ್ಲಿ ಪೂಜೆ ಸಂಭ್ರಮ ಅಂತಂದರೆ ಹೇಗಾಗಿದೆ ಅಂತಂದರೆ, ಪೂಜೆ ಸಂಭ್ರಮ ಬಂದಂತಂದರೆ ವಿಶೇಷವಾಗಿ ಅವತ್ತಿನ ದಿವಸ ದಿನಸುಗಳನ್ನ ಮಾಡಿಸ್ಕೊಳ್ಳೋದು, ಒಳ್ಳೆಯ ಅಭಿರುಚಿ ಯಾವುದಿರ್ತದೋ ಅದೆಲ್ಲ ಪದಾರ್ಥ ಅವತ್ತೇ ಮಾಡಿಸ್ಕೊಂಡ್ಬಿಡೋದು. ಹಾಗಲ್ಲ ಅಂತೆ. ವನ್ಯಭಾಗ್, ಏನು ಆ ವನದಲ್ಲಿ ನಿನಗೆ ಏನು ಸಿಗುತ್ತೋ ಅದನ್ನೇ ತಿಂದು ನೀನು ಭಗವಂತನ ಪೂಜೆಯನ್ನು ಮಾಡು ಅಂಥೇಳಿ ಇಷ್ಟು ಉಪದೇಶ ಮಾಡಿದ್ದಾರೆ 5 ವರ್ಷದ ಬಾಲಕ. ಇವತ್ತು ನಾವು ಮಕ್ಕಳಿಗೆ ಏನು ಉಪದೇಶ ಮಾಡ್ತೇವೋ, ಯಾವ ಹಾದಿಯಲ್ಲಿ ಹಾಕ್ತೇವೋ ಅದನ್ನೇ ಅವರು ಹಾಗೆ ತಿಳ್ಕೊತಾರೆ. ಪೂಜೆ ಮಾಡುವಾಗಲೂ ಅಷ್ಟೇ ನೋಡ್ರಿ, ಅದನ್ನೇ ಹಾಗೆ ಅವರು ತಿಳ್ಕೊಂಡು ಅದನ್ನು ಆಚರಿಸ್ತಾರೆ. ಇವತ್ತು ಧ್ರುವರಾಜರು ಕೂಡ ನಾರದರು ಹೇಳಿದಂತೆ ಅದನ್ನೇ ಅವರು ಮಾಡಿದ್ದಾರೆ. ಆಯಿತು, ನೀವು ಉಪದೇಶ ಎಲ್ಲ ಮುಗಿಸಿ ತಪಸ್ಸಿಗೆ ಹೋಗು ಎಂಬುದಾಗಿ ಹೇಳಿ ಕಳಿಸಿ ಈ ಕಡೆ ಆ ಉತ್ತಾನಪಾದ ಇರ್ತಕ್ಕಂಥ ಪ್ರದೇಶಕ್ಕೆ ಬಂದಿದ್ದಾರೆ. ಉತ್ತಾನಪಾದ ಬಹಳ ದುಃಖ, ಆಮೇಲೆ ಪ್ರಾಯಶ್ಚಿತ್ತಪಟ್ಟನಂತೆ. ಉತ್ತಾನಪಾದ ತನ್ನ ಹೆಂಡತಿ ಎದುರಲ್ಲಿ ಆ ಚಿಕ್ಕ ಮಗುವಿಗೆ ಅಷ್ಟು ಅವಮರ್ಯಾದೆ ಮಾಡಿದರೆ ತಪ್ಪದು, ಮಾಡಬಾರ್ದು. ಆದರೆ ಆಮೇಲೆ ಮತ್ತೆ ಪ್ರಾಯಶ್ಚಿತ್ತ ಪಡ್ತಾ ಇದ್ದಾನೆ. ಎಂಥ ಕೆಲಸ ಆಗೋಯ್ತು. ನಾರದರು ಬಂದು ಕೇಳಿದಾಗ ಹೇಳ್ತಾ ಇದ್ದಾರೆ, ಸುತೋಮೇ ಬಾಲಕೋ ಬ್ರಹ್ಮನ್ ಸ್ತ್ರೈಣೇನ ಅಕರುಣಾತ್ಮನ ನಿರ್ವಾಸಿತ 5 ವರ್ಷ ಸಹ ಮಾತ್ರ ಮಹಾನ್ ಕವಿ. 5 ವರ್ಷದ ಬಾಲಕ ಅಂತ ನಾನು ನೋಡಿದೆ. ನನ್ನ ಮಗನನ್ನು ನಾನು ಆ ಅರಣ್ಯಕ್ಕೆ ಅಟ್ಟಿದ್ದೇನೆ, ಏನು ಮಾಡಬೇಕು ಅಂಥೇಳಿ ದುಃಖಪಟ್ಟು ಕೇಳಿದಾಗ ನಾರದರು ಹೇಳಿದರು, ಏನು ನೀನು ಅಹೋಮೇ ಬತ ದೌರಾತ್ಮ್ಯಂ ಸ್ತ್ರೀಜಿತಸ್ಯ ಅವಧಾರಯ ಯೋಂಕಂ ಪ್ರೇಮ್ನಾರು ರುಕ್ಷಂತಂ ನಾಭ್ಯನಂದತ್ ಅಸತ್ತಮಃ. ನಾನು ಆ ಹೆಂಡತಿ ಮಾತು ಕೇಳಿ ಅಮ್ಮಾವರ ಗಂಡ ಆಗಿಬಿಟ್ಟಿದ್ದೇನೆ. ಅಮ್ಮಾವರ ಗಂಡನಾಗಿ ಇವತ್ತು ನನ್ನ ಮಗನನ್ನು ನಾನು ಆ ಅರಣ್ಯಕ್ಕೆ ತಳ್ಳಿದ್ದೇನೆ. ಎಷ್ಟು ದುರಾತ್ಮನಾಗಿದ್ದೇನೆ ನಾನು ಅಂಥೇಳಿ ಪಶ್ಚಾತ್ತಾಪಪಟ್ಟಾಗ, ಮಾಮಾಶುಚಃ ಸುತನಯಂ, ನೀ ಏನು ದುಃಖ ಪಡಬೇಡ, ನಿನ್ನ ಮಗ ಅತ್ಯಂತ ಅದ್ಭುತವಾದ ಕೀರ್ತಿಯನ್ನು ಗಳಿಸ್ತಾನೆ. ಅಷ್ಟೇ ಅಲ್ಲ, ನಿನಗೂ ಕೂಡ ಕೀರ್ತಿಯನ್ನು ತಂದುಕೊಡ್ತಾನೆ. ದೇವತೆಗಳಿಗೆ, ಲೋಕಪಾಲಕರಿಗೂ ಕೂಡ, ಅಷ್ಟದಿಕ್ಪಾಲಕರಿಗೂ ಕೂಡ ಮಾಡದೇ ಆಗಿರತಕ್ಕಂಥ ತಪಸ್ಸನ್ನು ಆ ನಿನ್ನ ಮಗ ಧ್ರುವರಾಜ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹುದುಷ್ಕರಂ ಕರ್ಮಕೃತ್ವ ಲೋಕಪಾಲೈ ಅಪಿ ಪ್ರಭು ಏಷ್ಯತ್ಯಚಿರತೋ ರಾಜನ್ ಯಶೋ ವಿಪುಲಯಂ ಸ್ತವ. ನಿನ್ನ ಕೀರ್ತಿಯನ್ನು ಬೆಳಗುತ್ತಾನೆ ಅಂಥೇಳಿ ಆ ಕೀರ್ತಿ ಬೆಳಗುವಂತಹ ಕಾರ್ಯವನ್ನು, ತನ್ನ ಮಗ ಮಾಡ್ತಕ್ಕಂಥ ಕಾರ್ಯವನ್ನು ತಿಳಿಸಿ ಹೇಳ್ತಾನೆ. ಇಲ್ಲಿ ಹೇಳುವಾಗ, ನಾರದರು ಹೇಳುವಾಗ, ದೇವತೆಗಳಿಂದಲೂ ಸಾಧ್ಯವಾಗದ ಕಾರ್ಯವನ್ನು ನಿನ್ನ ಮಗ ಮಾಡ್ತಾನೆ ಅಂಥೇಳಿ ಹೇಳಿದರು. ಹಾಗಾದರೆ ದೇವತೆಗಳಿಗೆ ಧ್ರುವರಾಜರು ಎಂಥ ಘೋರ ತಪಸ್ಸನ್ನು ಮಾಡಿದ್ದಾರೆ, ಅದ್ಭುತವಾಗಿರ್ತಕ್ಕಂಥ ತಪಸ್ಸು. ಆ ತಪಸ್ಸು ದೇವತೆಗಳಿಗೆ ಮಾಡೋದಕ್ಕೆ ಆಗೋದಿಲ್ವಾ ಅಂತಂದರೆ, ಅದಕ್ಕೆ ಆಚಾರ್ಯರು ಮತ್ತು ವೇದವ್ಯಾಸ ದೇವರೇ ಬೇರೆ ಬೇರೆ ಪುರಾಣಗಳಲ್ಲಿ ಉತ್ತರವನ್ನು ನಮಗೆ ಅವರು ಕೊಡ್ತಾರೆ. ದೇವತೆಗಳಿಗೆ ಈ ಕಾರ್ಯ ಆಗೋದಿಲ್ಲ ಅಂತಲ್ಲ, ದೇವತೆಗಳಿಗೆ ಈ ಕಾರ್ಯ, ಧ್ರುವರಾಜರು ಎಷ್ಟು ಘೋರವಾದ ತಪಸ್ಸನ್ನು ಮಾಡಿದ್ದಾರೋ ಅಷ್ಟು ಘೋರವಾದ ತಪಸ್ಸನ್ನು ದೇವತೆಗಳಿಗೆ ಸಾಧ್ಯ. ಆದರೆ ಮತ್ತೆ ನಾರದರು ಹಾಗಂದ್ರಲ್ಲ, ದೇವತೆಗಳಿಂದಲೂ ಸಾಧ್ಯವಾಗದ ತಪಸ್ಸನ್ನು ಧ್ರುವರಾಜ ಮಾಡಿ ನಿನ್ನ ಕೀರ್ತಿಯನ್ನು ಬೆಳಗಿಸ್ತಾನೆ ಅಂಥೇಳಿ. ಅದಕ್ಕೆ ಅರ್ಥ ಇಷ್ಟೇ,
ದೇವತೆಗಳಿಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತಲ್ಲ, ದೇವತೆಗಳು ಈ ರೀತಿಯಾಗಿ ತಪಸ್ಸನ್ನು ಮಾಡೋದು ದೇವತೆಗಳಿಗೆ ವಿಹಿತವಲ್ಲ, ಇದು ಭಗವಂತನ ಸಂಕಲ್ಪ. ದೇವತೆಗಳು ಈ ರೀತಿಯಾಗಿ ತಪಸ್ಸು ಮಾಡಬೇಕು ಅಂಥೇಳಿ ಭಗವಂತನ ಸಂಕಲ್ಪದಲ್ಲಿಲ್ಲ. ಆದರೆ ದೇವತೆಗಳಿಗೆ ಆಗೋದಿಲ್ಲ ಅಂತಿಲ್ಲ, ದೇವತೆಗಳಿಗೆ ಆಗುತ್ತೆ. ಅದಕ್ಕೋಸ್ಕರವೇ ಹೇಳಿದ್ದಾರೆ ನಾರದರು. ಹಾಗಾದರೆ ನಾರದರು ಹೇಳಿದ ಅತಿಶಯ ಮಾತಾ? ನಾರದರು ಹೇಳಿರ್ತಕ್ಕಂಥದ್ದು ಅತಿಶಯವಾಗಿರ್ತಕ್ಕಂಥ ಮಾತೇನೂ ಅಲ್ಲ. ಹಾಗಾಗಿ ದೇವತೆಗಳ ಒಂದು ಇದು ಭಗವಂತನ ಸಂಕಲ್ಪದಂತೆ ದೇವತೆಗಳು ಆ ರೀತಿಯಾದ ಕೃತ್ಯವನ್ನು ತಪಸ್ಸನ್ನು ಅವರು ಮಾಡೋದಿಲ್ಲ. ಧ್ರುವರಾಜರು ಮಾಡಬೇಕು ಅಂಥೇಳಿ ಭಗವಂತನ ಸಂಕಲ್ಪದಲ್ಲಿದೆ. ಆದ್ದರಿಂದ ಧ್ರುವರಾಜರು ಆ ಘೋರ ತಪಸ್ಸನ್ನು ಮಾಡಿದ್ದಾರೆ ಅಂತನ್ನೋದನ್ನು ನಾವು ತಿಳ್ಕೋಬೇಕು. ಸುದುಷ್ಕರಂ ಕರ್ಮಕೃತ್ವ ಲೋಕಪಾಲೈರಪಿ ಪ್ರಭು ಏಷ ಯಶತ್ಯತಿರತೋ ಯಶೋ ವಿಪುಲಯಂಸ್ತವ ಅನ್ನುವ ನಾರದರ ಮಾತಿನ ಅರ್ಥ ಅದಾಗಿದೆ ಅಂಥೇಳಿ ತಿಳ್ಕೊಂಡು ಮುಂದೆ ಈ ಕಡೆ ಧ್ರುವರಾಜರು ತಪಸ್ಸನ್ನು ಪ್ರಾರಂಭ ಮಾಡಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ತಪಸ್ಸು. ಅನೇಕ ಮಾಸಗಳ ಪರ್ಯಂತ ಅವರು ತಪಸ್ಸನ್ನು ಮಾಡಿದ್ದಾರೆ. ಮೊದಲನೇ ತಿಂಗಳು ಅವರು ತಪಸ್ಸು ಮಾಡಬೇಕಾಯಿತು ಅಂತಂದರೆ ಒಂದು ನಿಯಮವನ್ನು ಇಟ್ಟುಕೊಂಡಿದ್ರು. ಆ ನಿಯಮ ಏನು ಅಂತಂದರೆ ತ್ರಿರಾತ್ರಾಂತೆ ಕಪಿತ್ಥ ಬದರಾಶನಃ ಆತ್ಮವೃತ್ಯನುಸಾರೇಣ ಮಾಸಂ ನಿತ್ಯೇಚ್ಛಯನ್ ಹರಿಂ. ನಾರದರು ಒಂದು ಅದ್ಭುತವಾಗಿರ್ತಕ್ಕಂತಹ ಮಂತ್ರವನ್ನು ಉಪದೇಶ ಮಾಡಿದರು. ಓಂ ನಮೋ ಭಗವತೆ ವಾಸುದೇವಾಯೇತಿ ಮಂತ್ರೇ ನಾನೇನ ದೇವಸ್ಯ ಕುರ್ಯಾದ್ರವ್ಯಮಯೀಂಬುಧಃ ಸಪರ್ಯಾಂ ವಿಬುಧೈರ್ದ್ರವ್ಯೈ ದೇಶಕಾಲ ವಿಭಾಗವಿತು. ಈ ಮಂತ್ರದ ಉಪದೇಶವನ್ನು ಮಾಡಿದರು. ಆ ಮಂತ್ರವನ್ನು ಮನಸ್ಸಿನಲ್ಲಿ ಅನುಕೊಳ್ತಾ ಅದರ ಅಂಗನ್ಯಾಸ, ಕರನ್ಯಾಸ, ಬೀಜಾಕ್ಷರ ಮಂತ್ರ ಎಲ್ಲವನ್ನು ಅನುಕೊಳ್ತಾ ಆ ನಿಯಮವನ್ನು ಹೇಳಿದ್ರಲ್ಲ, ಭಗವಂತನ ರೂಪ, ಆ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಂಡು ಇನ್ನು ನಿಯಮ ಹೇಳಿದರು. ವನದಲ್ಲಿ ನಿನಗೆ ಏನು ಸಿಗುತ್ತೋ ಅದನ್ನೇ ತಿನ್ನಬೇಕು ಅಂಥೇಳಿ, ಮತ್ತು ಮಿತವಾಗಿ ತಿನ್ನಬೇಕು ಅಂಥೇಳಿ ಹೇಳಿದ್ರಲ್ಲ, ಅದೆಲ್ಲವನ್ನೂ ಮಾಡ್ತಾ ಇದ್ದಾರೆ. 3 ದಿನಕ್ಕೆ ಒಮ್ಮೆ ಅಲ್ಲಿ ಸಿಗತಕ್ಕಂತಹ ಬದರಿ ಕಪಿತ್ಥ ಅಂತ ಒಂದು ಹಣ್ಣು, ಕಪಿತ್ಥ ಮತ್ತು ಇನ್ನೊಂದು ಬೋರೆ ಹಣ್ಣು. ಈ ಬೋರೆ ಹಣ್ಣನ್ನು ತಿಂತ 3 ದಿನಕ್ಕೆ ಒಮ್ಮೆ 1-2 ಹಣ್ಣನ್ನು ತಿಂದು 3 ದಿನ ಆದಮೇಲೆ ತಿನ್ನೋದು, ದೇಹಧಾರಣ ಮಾಡೋದು, ಮತ್ತು ಆಮೇಲೆ ಮತ್ತೆ ತಪಸ್ಸನ್ನು ಪ್ರಾರಂಭ ಮಾಡೋದು. 3 ದಿನಕ್ಕೊಂದು ಸತಿ ತಿಂತಿದ್ರಂತೆ, ದಿನಕ್ಕಲ್ಲ, ಒಪ್ಪತ್ತಿಗೂ ಅಲ್ಲ, 3 ದಿನಕ್ಕೆ ಒಮ್ಮೆ. ಇವತ್ತು ನಾವು ಉಪವಾಸ ಏನಾದರೂ ಮಾಡೋಕ್ಕೆ ಬಂತಂದರೆ, ಇವತ್ತು ಉಪವಾಸ ಇದೆ ಆದ್ದರಿಂದ ಏಕಾದಶಿ ಉಪವಾಸ ಇದೆ, ಆದ್ದರಿಂದ ನಾವು ಉಪವಾಸ ಮಾಡ್ತೇವೆ, ಮನೆಯಲ್ಲಿ ಅಡಿಗೆ ಇಲ್ಲ, ಅಕ್ಕೆ ಅನ್ನ ಮಾಡೋದಿಲ್ಲ ಅಂತ. ಹಾಗಾದರೆ ಉಪವಾಸ ಮಾಡ್ತೇವೆ. ಹೇಗೆ ಉಪವಾಸ ಅಂತಂದರೆ, ಒಂದು ಸೇರು ಉಪ್ಪಿಟ್ಟು, 1 ಚೆಂಬು ಕಾಫಿ. ಇದು ಯಾವಾಗ ಗಂಟೆಗೊಮ್ಮೆ 1 ಸೇರು ಉಪ್ಪಿಟ್ಟು, 1 ತಂಬಿಗೆ ಕಾಫಿ ಕುಡಿದ್ರೆ ಇದು ಉಪವಾಸ ಆಗುತ್ತಾ? ಧ್ರುವರಾಜರು ಮಾಡಿದ್ರು ನೋಡ್ರಿ ಆಹಾರ ನಿಯಂತ್ರಣ. 3 ದಿನಕ್ಕೆ ಒಮ್ಮೆ 1-2 ಆ ಬೋರೆ ಹಣ್ಣನ್ನು ತಿಂತಾ ಇದ್ರಂತೆ, ಮತ್ತೆ ತಪಸ್ಸನ್ನು ಮಾಡ್ತಾ ಇದ್ರಂತೆ. ದ್ವಿತೀಯಂ ಚ ತಥಾ ಮಾಸಂ ಷಷ್ಠೇರ್ಬಕೋ ದಿನೇ ತೃಣಪರ್ಣಾದಿಭಿಶೀರ್ಣೈ ಕೃತಾನ್ನೋ ಅಭ್ಯರ್ಥಯದ್ವಿಭುಂ. ಇನ್ನು 2ನೇ ತಿಂಗಳು, 1 ತಿಂಗಳು ಈ ರೀತಿಯಾಗಿ ಮುಗಿತು. 2ನೇ ತಿಂಗಳು ಪ್ರಾರಂಭ ಆಯಿತು ತಪಸ್ಸು, ಧ್ರುವರಾಜರ ತಪಸ್ಸು. ಈ 2ನೇ ತಿಂಗಳು ತಪಸ್ಸು ಪ್ರಾರಂಭವಾದಾಗ ಅವರು ಹೇಗೆ ಮಾಡಿದ್ದಾರೆ ಅಂತಂದರೆ, 6 ದಿನಕ್ಕೆ ಒಮ್ಮೆ ಅವರು ಆಹಾರವನ್ನು ತಗೋತಾ ಇದ್ದರಂತೆ ಧ್ರುವರಾಜರು. ಅದು ಯಾವ ಆಹಾರವನ್ನು ಅಂತಂದರೆ ತೃಣಪರ್ಣಾದಿಭಿ. ಅಲ್ಲಿ ಏನು ಹುಲ್ಲು ಸಿಕ್ತಿತ್ತು, ಆ ಹುಲ್ಲನ್ನು ಮತ್ತು ಎಲೆಗಳು, ದಾರಿಯಲ್ಲಿ ಕೆಳಗಡೆ ಬಿದ್ದಿರ್ತಕ್ಕಂಥ ಎಲೆಗಳನ್ನು, ಅದನ್ನು ಹುಡುಕೋದಕ್ಕೂ ಮತ್ತೆ ಎಲ್ಲೋ ಹೋಗಿ ಪ್ರಯತ್ನ ಅಲ್ಲ. ಅಲ್ಲಿ ಯಾವುದು ಎಲೆ ಬಿದ್ದಿದ್ದರೆ ಆ ಎಲೆಯನ್ನು, ಒಂದಿಷ್ಟು ಹುಲ್ಲಿದ್ದರೆ ಹುಲ್ಲನ್ನು, ಮೊದಲೇ ಅರಣ್ಯಕ್ಕೆ ಬಂದಿದ್ದಾರೆ. ಆ ಅರಣ್ಯಕ್ಕೆ ಬಂದು ಮಧುವನ, ಆ ಕಾಳಿಂದಿ ನದಿ ಅಲ್ಲಿ ಸ್ನಾನ, ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಇರ್ತಕ್ಕಂಥ ಗಡ್ಡೆಯನ್ನು, ಹುಲ್ಲನ್ನು ತಿಂದಿದ್ದಾರಂತೆ. ಇದು 6 ದಿನಕ್ಕೆ ಒಮ್ಮೆ ಸ್ವಲ್ಪ ಹುಲ್ಲು,
ಒಂದೆರಡು ಎಲೆಗಳನ್ನು ತಿಂದು ಈ ರೀತಿಯಾಗಿ ತಪಸ್ಸು ಮತ್ತೆ ಮುಂದುವರಿಸಿದ್ದಾರೆ. ಇದು 2ನೇ ತಿಂಗಳು. ಇನ್ನು 3ನೇ ತಿಂಗಳು ಬಂತು. ಆಗಂತೂ ಇನ್ನೂ ಘೋರ. ತೃತೀಯಂ ಚಾನಯನ್ ಮಾಸಂ ನವಮೇಹನೆ ಅಭಕ್ಷ ಉತ್ತಮ ಶ್ಲೋಕಂ ಉಪಾಧಾವತ್ ಸಮಾಧಿನ. ಇನ್ನು 3ನೇ ತಿಂಗಳನ್ನು ಹೇಗೆ ಕಳೆದರು ತಪಸ್ಸು ಮಾಡ್ತಾ ಅವರು ಅಂತಂದರೆ 9 ದಿನಕ್ಕೆ ಒಮ್ಮೆ ಆಹಾರ ತಗೋತಾ ಇದ್ರಂತೆ. 9 ದಿನಕ್ಕೆ ಒಮ್ಮೆ ಆಹಾರ ತಗೊಳ್ತಾ 3ನೇ ತಿಂಗಳು ತಪಸ್ಸನ್ನು ಮಾಡಿದ್ದಾರೆ. ಏನು ಆಹಾರ ಅಂತಂದರೆ ಅಭಕ್ಷ ಸ್ವಲ್ಪ ನೀರನ್ನು ತಗೋತಾ ಇದ್ರಂತೆ. ಯಮುನಾ ನದಿ ಇತ್ತು. ಯಮುನಾ ನದಿ ಇದೆ ಅಂಥೇಳಿ ಇಡೀ ಯಮುನಾ ನದಿಯನ್ನೇ ಕುಡಿಯೋದಲ್ಲ, ಸ್ವಲ್ಪ ಒಂದು ಆಚಮನಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಕುಡಿದು 9 ದಿನ ತಪಸ್ಸು ಮಾಡೋದು. 9 ದಿನ ಆದಮೇಲೆ ಮತ್ತೆ ಅಲ್ಲಿಗೆ ನದಿಗೆ ಬರೋದು, ಒಂದಿಷ್ಟು ನೀರು ಕುಡಿಯೋದು, ಮತ್ತೆ ತಪಸ್ಸಿಗೆ ಹೋಗೋದು. ಹೀಗೆ ಮಾಡ್ತಾ 3 ತಿಂಗಳನ್ನು ಕಳೆದಿದ್ದಾರೆ ಧ್ರುವರಾಜರು. 5 ವರ್ಷದ ಬಾಲಕ ಧ್ರುವರಾಜರು. ಇವತ್ತು ನಮಗೆ ಇಷ್ಟು ವಯಸ್ಸಾದರೂ ಕೂಡ ಇನ್ನೂ ಉಪವಾಸ ಇಲ್ಲ. ಇವತ್ತು ಮನೆಯಲ್ಲಿ ಏನಾದರೂ ಉಪವಾಸ ಮಾಡ್ತಕ್ಕಂಥ ಸಂದರ್ಭ ಬಂದರೆ ಮಕ್ಕಳಿರಲಿ, ತಂದೆ ತಾಯಿ ಅಂತ ಬಿಡೋದಿಲ್ಲ. ಅಯ್ಯೋ ಈಗಿಂದ ಯಾಕಪ್ಪ, ಆಗಲಿ ಒಂದು 60 ವಯಸ್ಸು ಬರಲಿ, 60 ವಯಸ್ಸು ಬಂದಾಗ ಉಪವಾಸ, ಪೂಜೆ, ದೇವರು, ದಿಂಡ್ರು ಆವಾಗ ನೋಡೋಣ ಅಂತ. ಪ್ರಹ್ಲಾದರಾಜರು ಹೇಳಿದರು, ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಧರ್ಮಾಚರಣೆ ಮಾಡಬೇಕು ಅಂತಾದರೆ ಯಾವುದೋ 40 ವಯಸ್ಸು 60 ವಯಸ್ಸು ಅಲ್ಲ, ಕೌಮಾರಾವಸ್ಥೆ ಬಂದಾಗಲಿಂದಲೇ ನಾವು ಭಾಗವತ ಧರ್ಮಗಳನ್ನ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕಂತೆ. ಇವತ್ತು ಧ್ರುವರಾಜರೂ ಅಷ್ಟೇ 5ನೇ ವಯಸ್ಸಿಗೆ ಇಷ್ಟು ಕಟ್ಟುನಿಟ್ಟಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಇನ್ನೂ 4ನೇ ತಿಂಗಳು ಬಂತು. ಚತುರ್ಥಮಪಿ ವೈಮಾಸಂ ದ್ವಾದಶೇಹನೆ ವಾಯುಭಕ್ಷೋ ಜಿತಶ್ವಾಸ ಧ್ಯಾಯನ್ ದೇವಂ ಅಪಾರಯತ್. 4ನೇ ತಿಂಗಳು ಬಂದಾಗಂತೂ ಇನ್ನೂ ಘೋರ. 4ನೇ ತಿಂಗಳು ಬಂದಾಗ 12 ದಿನಕ್ಕೆ ಒಮ್ಮೆ ಅವರು ಆಹಾರ ತಗೋತಾ ಇದ್ರಂತೆ. ಏನು, ನೀರು ಬಿಟ್ಬಿಟ್ರು, ಸ್ವಲ್ಪ ಗಾಳಿಯನ್ನು ತಗೋತಾ ಇದ್ರಂತೆ. ಸ್ವಲ್ಪ ಗಾಳಿಯನ್ನು 12 ದಿನ ಆದಮೇಲೆ ಸ್ವಲ್ಪ ಗಾಳಿಯನ್ನು ಒಳಗಡೆ ತಗೊಂಡು, ಗಾಳಿಯೇ ಅವರಿಗೆ ಆಹಾರ, ವಾಯುವೇ ಆಹಾರ. ಸ್ವಲ್ಪ ವಾಯುವನ್ನು ತಗೊಂಡ ಮೇಲೆ ಮತ್ತೆ ಶ್ವಾಸ ನಿಯಂತ್ರಣ ಮಾಡಿ ಭಗವಂತನನ್ನು ಒಳಗಡೆ ಧ್ಯಾನ ಮಾಡ್ತಾ ತಪಸ್ಸನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಘೋರವಾದ ತಪಸ್ಸನ್ನು ಮಾಡಿದ್ದಾರೆ. ಪಂಚಮೇ ಮಾಸ್ಯನುಪ್ರಾಪ್ತೆ ಜಿತಶ್ವಾಸ ನೃಪಾತ್ಮಜ ಧ್ಯಾಯನ್ ಬ್ರಹ್ಮ ಪದೈಕೇನ ತಸ್ಥೌ ಸ್ಥಾಣುರಿವ ಅಚಲಃ. 5ನೇ ತಿಂಗಳು ಬಂತು ಅಂತಂದರೆ ಆ ವಾಯುವನ್ನು ತಗೋತಾ ಇದ್ರಲ್ಲ, ದೇಹ ಧಾರಣ ಮಾಡೋದಕ್ಕೋಸ್ಕರವಾಗಿ ಆ ಗಾಳಿಯನ್ನು ತಗೊಳ್ಳೋದು ಬಿಟ್ಬಿಟ್ರಂತೆ 5ನೇ ಮಾಸ ಬಂದಾಗ. ಇನ್ನು ಸಂಪೂರ್ಣ ತಪಸ್ಸೇ. ಮತ್ತು ಹೇಗೆ ಅಲ್ಲಿವರೆಗೂ 2 ಕಾಲಿನ ಮೇಲೆ ನಿಂತು ಮಾಡ್ತಿದ್ರಂತೆ, ಇನ್ನು ಮುಂದೆ ಒಂದೇ ಕಾಲಿನ ಮೇಲೆ ನಿಂತು ಆ 5 ತಿಂಗಳು ಆದಮೇಲೆ ಒಂದೇ ಕಾಲಿನ ಮೇಲೆ ನಿಂತು ಆಹಾರವನ್ನು ತಗೊಳ್ಳದೆ, ಗಾಳಿಯನ್ನೂ ತಗೊಳ್ಳದೆ, ಭಗವಂತನ ರೂಪವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ತಪಸ್ಸನ್ನು ಪ್ರಾರಂಭ ಮಾಡಿದ್ದಾರೆ. ದೇವಶ್ಚಕ್ರುಸ್ತಪೋ ವಿಘ್ನಂ ತ್ರಾಸಯಂತ ಸಮಾಯಜ ಸರ್ಪೇವ ಸಿಂಹ ಕೂಷ್ಮಾಂಡೈ ತಾನ್ ನಾಪಶ್ಯತ್ ಪರಂ ಗತಃ. ಇಷ್ಟು ತಪಸ್ಸು ಮಾಡುವಾಗ ದೇವತೆಗಳಿಗೆ ಭಯ ಉಂಟಾಯ್ತಂತೆ. ಇಡೀ ದೇವಲೋಕದಲ್ಲಿಯೇ ಈ ತಪಸ್ಸಿನ ಜ್ವಾಲೆ ಹೊರಟಿದೆ. ಧ್ರುವರಾಜರು ಮಾಡ್ತಕ್ಕಂಥ ತಪಸ್ಸಿನ ಜ್ವಾಲೆ ಹೊರಟಾಗ ದೇವತೆಗಳು ಬಂದರು. ತಪಸ್ಸಿನ ವಿಘ್ನವನ್ನು ಉಂಟು ಮಾಡ್ತಾ ಇದ್ದಾರೆ ದೇವತೆಗಳು ಬಂದು. ತಪೋ ವಿಘ್ನಂ ತ್ರಾಸೆಯಂತಹ ಸ್ವಮಾಯಯ. ಹಾವುಗಳನ್ನು ಬಿಟ್ಟಿದ್ದಾರೆ, ಆನೆಗಳನ್ನು ತುಳಿಸ್ಬೇಕು ಅಂಥೇಳಿ ಬಿಟ್ಟಿದ್ದಾರೆ ಧ್ರುವರಾಜರ ಮುಂದೆ. ಕೂಷ್ಮಾಂಡೈಹಿ ತಾನ್ನಾಪಶ್ಯನ್. ಏನು ಮಾಡಿದರೂ ಕೂಡ ಏನೋ ಒಂದು ವಿಘ್ನ ಮಾಡಿ ಆ ಧ್ರುವರಾಜರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆ ರೂಪವನ್ನು, ಭಗವಂತನ ರೂಪವನ್ನು ಈಚೆ ಹಾಕಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟು ಪ್ರಯತ್ನ ಪಟ್ಟರೂ ಧ್ರುವರಾಜರು ತಪಸ್ಸನ್ನು ನಿಲ್ಲಿಸಿ ತಮ್ಮ ಒಳಗಡೆ ಇರ್ತಕ್ಕಂಥ ರೂಪವನ್ನು ಅವರು ಮರೆಯಲಿಲ್ಲ, ಆಚೆ ಹಾಕಲಿಲ್ಲ. ಇಲ್ಲಿ ಒಂದು ಮತ್ತೆ ಪ್ರಶ್ನೆ ಬರ್ತದೆ, ಅಲ್ಲ ದೇವತೆಗಳು ಧ್ರುವರಾಜರು ಮಾಡ್ತಕ್ಕಂಥ ತಪಸ್ಸಿಗೆ ವಿಘ್ನವನ್ನು ಮಾಡಿದ್ರಲ್ಲ, ಇದು ಯಾಕೆ? ಸಾಮಾನ್ಯವಾಗಿ ರಾಕ್ಷಸರು ಏನಾದರೂ ಘೋರ ತಪಸ್ಸನ್ನು ಮಾಡಿದರೆ ಆ ರಾಕ್ಷಸರ ಉದ್ದೇಶದಲ್ಲಿ ದುಷ್ಕೃತ್ಯ ಇರ್ತದೆ,
ಲೋಕ ಕಳಂಕರಾಗಬೇಕು ಅಂತ ಅನ್ನೋದಿರ್ತದೆ, ಲೋಕವನ್ನು ಪೀಡಿಸಬೇಕು ಅಂತೇಳಿ. ಆದರೆ ಧ್ರುವರಾಜರಿಗೆ ಆ ರೀತಿ ಇಲ್ವಲ್ಲ. ಧ್ರುವರಾಜರಿಗೆ ಈ ರೀತಿ ಇಲ್ಲದೇ ಇದ್ದಾಗ ದೇವತೆಗಳು ಯಾಕೆ ಈ ರೀತಿಯಾಗಿ ಆ ತಪಸ್ಸಿಗೆ ವಿಘ್ನ ಉಂಟು ಮಾಡಬೇಕು ಅಂತಂದರೆ ಅದಕ್ಕೆ ನಿರ್ಣಯ ಕೊಡ್ತಾರೆ. ದೇವತೆಗಳು ಈ ರೀತಿಯಾಗಿ ಧ್ರುವರಾಜರಿಗೆ ತಪಸ್ಸಿಗೆ ಅಡ್ಡಿ ಉಂಟು ಮಾಡತಕ್ಕಂಥ ಉದ್ದೇಶ ಧ್ರುವರಾಜರಿಗೆ ಕೀರ್ತಿ ಇನ್ನಷ್ಟು ಉಂಟಾಗಲಿ ಅಂತನ್ನೋ ಉದ್ದೇಶದಿಂದ. ವಿಘ್ನ ಅಂತನ್ನೋದು ಉಂಟು ಮಾಡ್ತಾರೆ, ಎಲ್ರಿಗೂ ಉಂಟು ಮಾಡ್ತಾರೆ. ಯಾರೇ ತಪಸ್ಸು ಮಾಡಿದರೂ, ನಾವು ಇವತ್ತು ಯಾರೇ ಪೂಜೆ ಏನು ಮಾಡಿದರೂ ಕೂಡ ಆ ವಿಘ್ನಗಳು ನಮಗೆ ಅನೇಕ ಬರ್ತವೆ. ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನಾ ಶ್ರೇಯಾಂಸಿ ಬಹು ವಿಘ್ನಾನಿ ಅಂತೇಳಿ ನಾವು ಏನೇ ಒಳ್ಳೆಯದು ಕಾರ್ಯ ಮಾಡಿದರೆ ಮೊದಲು ವಿಘ್ನಗಳು ನಮಗೆ ಬರ್ತವೆ. ನಮಗೆ ಅನಿಸುತ್ತೆ, ಅಲ್ಲ ಒಳ್ಳೆಯದು ಮಾಡ್ಲಿಕ್ಕೆ ಹೋದರೆ, ದೇವ್ರ ಪೂಜೆಗೋಸ್ಕರ ಹೋದರೆ ಏನು ಇಷ್ಟೆಲ್ಲ ಆಗುತ್ತೆ ಅಂತೇಳಿ ಅನಿಸುತ್ತೆ. ಒಂದು ಅರ್ಥದಲ್ಲಿ ಆ ಕೆಲಸವನ್ನೇ ಬಿಟ್ಟು ಬಿಡೋಣ ಅಂಥೇಳಿ ಕೂಡ ಮನಸ್ಸಿಗೆ ಅನಿಸುತ್ತೆ. ಹಾಗೊಂದು ವೇಳೆ ನಾವೇನಾದರೂ ಕೆಲಸ ಬಿಟ್ಟರೆ ನಾವು ಕೆಟ್ಟವೆ. ಇದನ್ನೇ ದೇವರು ಮಾಡ್ತಾ ಇದ್ದಾರೆ. ಅದು ನಿರ್ಣಯ ಕೊಡ್ತಾ ಇದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಇದರ ನಿರ್ಣಯವನ್ನು ಅಲ್ಲಿ ಕೊಡ್ತಾರೆ. ಯತ್ರ ದೇವೈಷ್ಕೃತೆ ವಿಘ್ನೇ ಖಂಡಿತೋ ನಪುಮಾನ್ ಭವೇತ್ ತತ್ರ ತದ್ದಶಸೇ ವಿಘ್ನಂ ಕುರ್ಯುರ್ನ ನತು ವಿಘಾತಿನೇ. ದೇವರು ವಿಘ್ನ ಮಾಡಿದಾಗ ಆ ವಿಘ್ನಕ್ಕೆ ಒಳಗಾಗದೆ ನಮ್ಮ ಕಾರ್ಯವನ್ನು, ಪೂಜಾ ಕಾರ್ಯವನ್ನು ನಾವು ಮುಂದುವರಿಸಿದರೆ ಆವಾಗ ಆ ಕೆಲಸ ಸಾಧನೆ ಆಗುತ್ತೆ ಮತ್ತು ಕೀರ್ತಿ ಬರುತ್ತೆ. ಇದಕ್ಕೋಸ್ಕರವೇ ಅವರು ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಒಂದು ವೇಳೆ ವಿಘ್ನ ಉಂಟಾಗಿ ಆ ಕೆಲಸ ನಿಲ್ಲಿಸಿಬಿಟ್ರೆ ಆವಾಗ ಅವರನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಆ ದೇವತೆಗಳು ಹಾಗೆ ಮಾಡಿದ್ದಾರೆ ಅಂತನ್ನೋ ತಿಳ್ಕೋಬೇಕು. ಯತ್ರ ಖಂಡಿತತಾ ತತ್ರ ಖಂಡನಾಯೈವ ಕೇವಲಂ ಸತ್ಯಕಾಮ ಯತೋ ದೇವಾಹ ಚಿತ್ತಾದ್ಯಭಿಮಾನಿನಃ. ಆದ್ದರಿಂದ ಒಳಗಡೆ ಇರತಕ್ಕಂಥ ಚಿತ್ತಾಭಿಮಾನಿ ದೇವತೆಗಳು, ಮನೋಅಭಿಮಾನಿ ದೇವತೆಗಳು, ಮನಸ್ಸಿನ ಪ್ರೇರಕರು, ಇವರು ಈ ರೀತಿಯಾಗಿ ಮಾಡಿದಾಗಲೂ ಕೂಡ ನಮ್ಮ ಕೆಟ್ಟ ಬುದ್ಧಿಗೆ ಒಳಗಾಗದಂತೆ ಪೂಜೆಯನ್ನು ಯಾರು ಮುಂದುವರಿಸ್ತಾರೋ ಅವರಿಗೆ ಕೀರ್ತಿ ಮತ್ತು ಸತ್ಫಲ ಅಂತನ್ನೋದು ಬಂದೇ ಬರ್ತದೆ. ಅದಕ್ಕೋಸ್ಕರವೇ ಮಾಡ್ತಾರೆ ಅಂತನ್ನೋದನ್ನು ಬ್ರಹ್ಮಾಂಡ ಪುರಾಣದಲ್ಲಿ ತಿಳ್ಕೊಂಡು ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಧ್ರುವರಾಜರಿಗೆ ಮತ್ತಷ್ಟು ಕೀರ್ತಿ ಒದಗಿಸಿಕೊಡಬೇಕು ಅನ್ನುವ ಉದ್ದೇಶದಿಂದಲೇ ಆ ರೀತಿಯಾಗಿ ಅಡ್ಡಿ ಒಡ್ಡಿದ್ದಾರೆ. ಆದರೆ ಯಾವಾಗ ಇವರು ಧ್ರುವರಾಜರು ಇಷ್ಟು ಘೋರವಾದ ತಪಸ್ಸನ್ನು ಮಾಡೋದಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೋ ಆವಾಗ ಇಡೀ ಲೋಕವೇ ಅಲ್ಲಕಲ್ಲೋಲವಾಗಿದೆ. ದೇವಲೋಕದಲ್ಲಿ ಅಲ್ಲಿ ನಿಂದಿರೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲ ದೇವತೆಗಳು ಬಂದು ಲೋಕಾಹ ನಿರುಚ್ಛ್ವಾಸ ನಿಪೀಡಿತಾಹ ಭೃಶಂ ಸಲೋಕಪಾಲಾಹ ಶರಣಂ ಯಯುರ್ಹರಿಂ. ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಆವಾಗ ನೀವ್ಯಾರು ಮಾಭೈಷ್ಟ ಬಾಲಂ ತಪಸೋ, ನೀವ್ಯಾರೂ ಚಿಂತನೆ ಮಾಡಬೇಡ್ರಿ, ನಾನು ಅನುಗ್ರಹ ಮಾಡ್ತೇನೆ ಅಂಥೇಳಿ ಸಾಕ್ಷಾತ್ ಭಗವಂತನೇ ಆ ತಪಸ್ಸು ಮಾಡ್ತಾ ಇರುವಂತಹ ಧ್ರುವರಾಜನ ಎದುರುಗಡೆ ಬಂದು ನಿಂತಿದ್ದಾರೆ ಅನುಗ್ರಹ ಮಾಡಬೇಕು ಅಂಥೇಳಿ. ಆದರೆ ಧ್ರುವರಾಜರು ಭಗವಂತ ಬಂದು ನಿಂತರೂ ಕೂಡ ತಮ್ಮ ಒಳಗಡೆ ಯಾವ ರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೆ ಆ ಭಗವಂತನನ್ನು ಚಿಂತನೆ ಮಾಡೋದನ್ನು ಇನ್ನೂ ಬಿಟ್ಟಿಲ್ಲ. ಹಾಗೆ ಭಗವಂತನ ಚಿಂತೆ ಮಾಡ್ತಾ ಇದ್ದಾರೆ. ಭಗವಂತ ಅಂದ್ಕೊಂಡ, ಇಷ್ಟು ದಿನ ನನಗೋಸ್ಕರ ನೀನು ಕಾಯ್ತಾ ಇದ್ದೀಯ, ಈಗ ನಾನು ಬಂದಿದ್ದೇನೆ, ನೀನು ನನ್ನನ್ನು ನೋಡ್ತಾ ಇಲ್ಲ, ನಿನಗೋಸ್ಕರ ನಾನು ಕಾಯ್ತಾ ಇದ್ದೇನೆ ಅಂತ. ಭಗವಂತನ ಕೃಪಾ ಕಟಾಕ್ಷ ಬೀಳಬೇಕು ಅಂಥೇಳಿ ಕಾಯ್ತಾ ಇರ್ತೇವೆ. ಆದರೆ ಭಗವಂತ ಬಂದಿದ್ದಾನೆ. ಭಗವಂತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಧ್ರುವ ತನ್ನನ್ನು ನೋಡಬೇಕು ಅಂತೇಳಿ ಧ್ರುವರಾಜನ ವೀಕ್ಷಣೆಗೋಸ್ಕರ ಭಗವಂತ ಕಾದಿದ್ದಾನೆ ಅಂತಂತಂದರೆ ಧ್ರುವರಾಜರ ಒಂದು ಕೀರ್ತಿ ಎಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಧ್ರುವರಾಜರು ಭಗವಂತನಿಗೆ ಅರ್ಥ ಆಯಿತು. ಸವೈಧಿಯ ಯೋಗ ವಿಪಾಕ ತೀವ್ರಯ ಹೃತ್ಪದ್ಮಕೋಶೆ ಸ್ಫುರಿತಂ ತಡಿತ್ಪ್ರಭಂ ತಿರೋಹಿತಂ ಸಹಸೈವೋಪಲಕ್ಷ ಬಹಿಸ್ಥಿತಂ ತಪಸ್ತಂ ದದರ್ಶ. ಭಗವಂತನಿಗೆ ಅರ್ಥ ಆಯಿತು, ಯಾಕೆ ನನ್ನನ್ನು ನೋಡ್ತಾ ಇಲ್ಲ ಅಂತಂದರೆ ಒಳಗಡೆ ನನ್ನದೇ ರೂಪವನ್ನು ಧ್ಯಾನ ಮಾಡ್ತಾ ಇದ್ದಾನೆ ಅಂಥೇಳಿ ತಿಳ್ಕೊಂಡು ಒಳಗಡೆ ಭಗವಂತನ ರೂಪ ಏನಿತ್ತು ಧ್ರುವರಾಜರ ಮನಸ್ಸಿನ ಒಳಗಡೆ ಆ ರೀತಿಯಾಗಿ ಪೂಜೆಗೊಳ್ತಾ ಇರುವಂಥ ಯಾವ ರೂಪ ಇತ್ತು ಆ ರೂಪದ ಮಾಯ ಮಾಡಿಬಿಟ್ಟು, ಯಾವ ರೂಪವನ್ನು ಭಗವಂತ ಮಾಯ ಮಾಡಿದ್ನೋ ಅದೇ ರೂಪದಿಂದ ಎದುರುಗಡೆ ಇದ್ದಾನೆ. ಇಲ್ಲಿ ಧ್ರುವರಾಜರಿಗೆ ಮನಸ್ಸಿಗೆ ಕಲ್ಲೋಲ ಪ್ರಾರಂಭ ಆಯಿತು. ನಾನು ಇಷ್ಟುವರೆಗೆ ಭಗವಂತನ ಧ್ಯಾನ ಮಾಡ್ತಾ ಇದ್ದೆ ಕಣ್ಣು ಮುಚ್ಚಿಕೊಂಡು, ಆದರೆ ಆ ರೂಪ ಇಲ್ವಲ್ಲ ಅಂಥೇಳಿ ಯಾವಾಗ ಭಗವಂತನ ರೂಪ ಮರೆ ಆಯಿತೋ
ಮರೆ ಆಗೋವರೆಗೂ ಧ್ರುವರಾಜರು ತಪಸ್ಸನ್ನು ನಿಲ್ಲಿಸಿಲ್ಲ. ಮರೆ ಆದ ನಂತರ ತೆರೆದು ಕಣ್ಣು ಬಿಟ್ಟು ನೋಡ್ತಾರೆ. ಕಣ್ಣು ಬಿಟ್ಟು ನೋಡಿದಾಗ ಅದೇ ರೂಪ, ಭಗವಂತನ ರೂಪ ಎದುರುಗಡೆ ಇದೆ. ಆನಂದ ಆಗೋಯ್ತು ಧ್ರುವರಾಜರಿಗೆ. ಆನಂದ ಆಯಿತು. ಆ ಮನಸ್ಸಿಗೆ ಮೈಯೆಲ್ಲ ರೋಮಾಂಚ ಆಗ್ತಾ ಇದೆ. ಏನು ಮಾತಾಡಬೇಕು ಅಂಥೇಳಿ ತೋಚ್ತಾ ಇಲ್ಲ. ಭಗವಂತ ಧ್ರುವರಾಜನನ್ನು ನೋಡ್ತಾ ಇದ್ದಾರೆ. ಆ ಧ್ರುವರಾಜನನ್ನು ನೋಡ್ತಾ ಇರುವಾಗ ಭಗವಂತನ ಆ ನೋಟ ಏನಿದೆ, ಆ ನೋಟವನ್ನೇ ಕುಡಿದಿದ್ದಾರೆ ಧ್ರುವರಾಜರು. ಆ ನೋಟವನ್ನು, ಭಗವಂತನ ನೋಟವನ್ನು ದೃಗ್ಭ್ಯಾಂ ಪ್ರಪಶ್ಯನ್ ಪ್ರಪಿಬನ್ ಇವ ಅರ್ಭಕಃ ಚುಂಬನ್ಯವಾಸ್ಯೇನ ಭುಜೇನ ಚಾಷ್ಟಿಷತ್ ಅಂಥೇಳಿ ಆ ಭಗವಂತನನ್ನು ಇನ್ನೇನು ಪ್ರಾರ್ಥನೆ ಮಾಡಬೇಕು ಅಂಥೇಳಿ, ಏನೋ ಸ್ತೋತ್ರ ಮಾಡಬೇಕು ಅಂಥೇಳಿ ಒಳಗೆ ಮನಸ್ಸು ಹಾತೊರಿತಾ ಇದೆ. ಆದರೆ ಭಗವಂತನನ್ನು ನೋಡಿದಾಗ ಇವರಿಗೆ ಏನು ಮಾತಾಡೋದಕ್ಕಾಗ್ತಾ ಇಲ್ಲ. ಅಷ್ಟು ಆಶ್ಚರ್ಯ. ಮನಸ್ಸೇ ನಮಗೆ ಯಾವುದಾದ್ರೂ ಒಂದು ಆಶ್ಚರ್ಯ ಎದುರಲ್ಲಿ ಕಂಡಾಗ ಇದ್ದಕ್ಕಿದ್ದಾಗೆ ಮಾತು ನಿಂತು ಬಿಡ್ತದೆ. ಅದೇ ಕಥೆ ಧ್ರುವರಾಜನಿಗೆ ಆಗಿದೆ. ಮಾತಾಡೋದಕ್ಕೆ ಬರ್ತಾ ಇಲ್ಲ, ಸ್ತೋತ್ರ ಮಾಡೋದಕ್ಕೆ ಬರ್ತಾ ಇಲ್ಲ. ಭಗವಂತ ನೀನು ಎದುರಿಗೆ ಕಂಡಿಯಲ್ಲ ಅಂಥೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ, ಬರ್ತಾ ಇಲ್ಲ. ಭಗವಂತನಿಗೆ ಅರ್ಥ ಆಯಿತು. ಆಗ ಭಗವಂತ ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. ಆ ಕಪೋಲ, ಧ್ರುವರಾಜರ ಕಪೋಲಕ್ಕೆ ಭಗವಂತ ಪಾಂಚಜನ್ಯವನ್ನು ಹಿಡ್ಕೊಂಡಿದ್ದ. ಆ ಪಾಂಚಜನ್ಯ, ಆ ಶಂಖವನ್ನು ಸ್ವಲ್ಪ ಹಣೆಗೆ ಮುಟ್ಟಿಸಿದ್ರಂತೆ. ಭಗವಂತ ಹಣೆಗೆ ಮುಟ್ಟಿಸಿದ್ನೋ ಇಲ್ಲೋ, ಆಗ ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ ಆ ಮನಸ್ಸಿನಿಂದ ಮೀಟಿ ಧ್ರುವರಾಜರ ಬಾಯಿಂದ ಬರ್ತಾಗಿದೆ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಎಂಬುದಾಗಿ ಅದ್ಭುತವಾದ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಸ್ವಾಮಿ, ಇವತ್ತು ನಾನು ಏನೇ ಮಾತಾಡಲಿ, ಯಾವುದನ್ನೇ ನೋಡಲಿ, ಏನನ್ನೇ ತಿನ್ನಲಿ, ಎಲ್ಲಿಗೆ ಹೋಗಲಿ, ನಮ್ಮ ಇಂದ್ರಿಯಗಳು ಏನಿದೆ, ನಮ್ಮ ಎಲ್ಲ ಇಂದ್ರಿಯಗಳಿಗೆ ಆ ಇಂದ್ರಿಯಗಳ ಒಳಗಡೆ ನಿಂತು ಆ ಇಂದ್ರಿಯಗಳನ್ನು ಹೊಂದಿರುವಂತಹ ವ್ಯಕ್ತಿಯ ಒಳಗಡೆಯೂ ನಿಂತು ಅವರಿಗೆ ಪ್ರೇರಣೆ ಕೊಟ್ಟು ಅವರೆಲ್ಲರ ಕಾರ್ಯವನ್ನು ಯಾರು ಮಾಡಿಸ್ತಾರೋ ಅಂಥ ಭಗವಂತ ನೀನು ಎದುರಿಗೆ ನಿಂತಿದ್ದೀಯಾ, ಅಂಥ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಅತ್ಯಂತ ಪೂಜ್ಯನಾಗಿದ್ದೀಯಾ. ಪ್ರಪಂಚದಲ್ಲಿ ಯಾರು ಪೂಜ್ಯರಿದ್ದಾರೆ ಆ ಪೂಜ್ಯರೆಲ್ಲರಿಗೂ ಕೂಡ ನೀನು ಪೂಜ್ಯನಾಗಿದ್ದೀಯಾ, ಅಂಥ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. ಎಂಥ ಸಾಂದರ್ಭಿಕ ಮಾತು. ಇವತ್ತು ತಾನು ಮಾತಾಡಬೇಕು ಅಂಥೇಳಿ ಹೊರಟಿದ್ದಾರೆ, ಆಗಿಲ್ಲ. ಆದರೆ ಭಗವಂತ ಪ್ರೇರಣೆ ಮಾಡಿದಾಗ ಆ ಮಾತು ಆಡೋದಕ್ಕೆ ಬಂತು. ಅದಕ್ಕೆ ಹೇಳ್ತಾ ಇದ್ದಾರೆ, ಹಸ್ತ, ಚರಣ, ಶ್ರವಣ ಎಲ್ಲವೂ ಕೂಡ ನಿಮ್ಮಿಂದಲೇ ನಡೀತಾ ಇದೆ ಅಂತ ಭಗವಂತ ನಿನಗೆ ನಮಸ್ಕಾರಗಳು ಅಂಥೇಳಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದಾಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಧ್ರುವರಾಜರು ಮಾಡಿರ್ತಕ್ಕಂಥ ಸ್ತೋತ್ರ ಅನೇಕ ಶ್ಲೋಕಗಳಿಂದ ಮಾಡಿದ್ದಾನೆ. ಕಲ್ಪಾಂತ ಯಜದ ಕಿಲಂ ಜಠರೇಣ ನನ್ನ ಶೇತೇ ಪುಮಾನ್ ಸೋದರಗ ಅನಂತ ಸಕಸ್ತದಂಗೆ ಎನ್ನಾಭಿಸಿಂದು ರುಹಕಾಂಚನ ಲೋಕ ಪದ್ಮ ಗರ್ಭೇದ್ಯುಮಾನ್ ಭಗವತೆ ಪ್ರಣತೋಸ್ಮಿ ತಸ್ಮೈ ಅಂಥೇಳಿ ನಮಸ್ಕಾರವನ್ನು ಎಲ್ಲ ಮಾಡಿದಾಗ ಆಗ ವರಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟ್ವಾಮಾಂ ಯಜ್ಞಹೃದಯಂ ಯಜ್ಞೈ ಪುಷ್ಕಳ ದಕ್ಷಿಣೈ ಭುಕ್ತ್ವಾ ಚೇಹೇಚಿ ಸತ್ಯಾಹ ಅಂತೆ ಮಾಂ ಅನುಸ್ಮರಿಸಿ. ಏನೇನಾಗುತ್ತೆ ಅದೆಲ್ಲವನ್ನು ಹೇಳ್ತಾ ಇದ್ದಾರೆ. ನಿನಗೆ ನೀನು ಯಾವ ಉದ್ದೇಶದಿಂದ ಇಲ್ಲಿ ಬಂದಿದ್ದೀಯೋ ಆ ಉದ್ದೇಶ ಪೂರ್ಣ ಆಗುತ್ತೆ. ನಿನಗೆ ಲೋಕದಲ್ಲಿ ನಿನ್ನ ತಂದೆಯ ಸ್ಥಾನ ಹತ್ರ ಅಲ್ಲ, ಆ ರಾಜಸಿಂಹಾಸನ ಮಾತ್ರ ಅಲ್ಲ, ಸಿಂಹಾಸನದಲ್ಲಿ ಕುಳಿತಿರ್ತಕ್ಕಂಥ ರಾಜನ ತೊಡೆಯಲ್ಲಿ ಕುಳಿತುಕೊಳ್ಳುವಂತಹ ಭಾಗ್ಯ ಅಷ್ಟೇ ಅಲ್ಲ, ಆ ಸಿಂಹಾಸನವನ್ನೇ ಏರಿ ನೀನು ರಾಜ್ಯವನ್ನು ಆಳ್ತೀಯ. 36,000 ವರ್ಷಗಳ ಪರ್ಯಂತ ಆ ಸಿಂಹಾಸನದಲ್ಲಿ ನೀನೇ ಕೂತು ರಾಜ್ಯವನ್ನು ಆಳ್ತೀಯ. ಮುಂದೆ ನಿಮ್ಮ ಮಗ, ನಿಮ್ಮ ತಮ್ಮ ಮತ್ತು ನಿಮ್ಮ ತಾಯಿ ಅವರೆಲ್ಲರೂ ಘೋರ
ಘೋರವಾಗಿರ್ತಕ್ಕಂಥ ಮರಣವನ್ನು ಹೊಂದುತ್ತಾರೆ. ಅದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಜ್ಯವನ್ನು ಆಳೋದು ಮಾತ್ರ ಅಲ್ಲ, ಕೊನೆಗೆ ಮೋಕ್ಷಕ್ಕೂ ಕೂಡ ಬರ್ತೀಯ, ನನ್ನ ಸಾನ್ನಿಧ್ಯವನ್ನು ಕೂಡ ಪಡಿತೀಯ ಎಂಬುದಾಗಿ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಇಷ್ಟ್ವಾ ಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಕಳ ದಕ್ಷಿಣೈ ಭುಕ್ತ್ವಾ ತೇಹಾಸಿ ಚ ಸತ್ಯಾಹ ಅಂತೆ ಮಾನುಸ್ಮರಿಷ್ಯಸಿ ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಠಾತ್ ಋಷಿಭ್ಯಸ್ತ್ವಂ ಯಥೋ ನಾವರ್ತತೆ ಯತಿ. ಧ್ರುವರಾಜರ ನಿನಗೋಸ್ಕರವಾಗಿ ಇರತಕ್ಕಂಥ ಧ್ರುವಮಂಡಲ ಆ ಮಂಡಲಕ್ಕೆ ನೀನು ಸೇರ್ತೀಯ. ಸಪ್ತರ್ಷಿ ಮಂಡಲ ಅದೆಲ್ಲವೂ ಅದಕ್ಕಿಂತಲೂ ಮೇಲೆ ಇರತಕ್ಕಂಥದ್ದು ಆ ಧ್ರುವರಾಜ ಮಂಡಲಕ್ಕೆ ನೀನು ಸೇರ್ತೀಯ ಎಂಬುದಾಗಿ ಅದ್ಭುತವಾಗಿರ್ತಕ್ಕಂತಹ ಆ ಅನುಗ್ರಹವನ್ನು ಪಡೆದಿದ್ದಾನೆ. ಪಡೆದು ಎಲ್ಲ ಆದಮೇಲೆ ಮತ್ತೆ ತಮ್ಮ ಊರಿಗೆ ಬಂದಿದ್ದಾರೆ. ಆ ಊರಿಗೆ ಬಂದಾಗ ಬಹಳ ಅದ್ಭುತವಾದ ರೀತಿಯಲ್ಲಿ ದೊಡ್ಡ ರಥ ಮೆರವಣಿಗೆ, ಜೋರಾಗಿ ಮೆರವಣಿಗೆ ನಡೆದಿದೆ. ಯಾವ ಊರಿನಲ್ಲಿ, ಯಾವ ರಾಜ್ಯದಲ್ಲಿ ಅವಮರ್ಯಾದೆ ಆಗಿತ್ತೋ ಅಂಥ ಊರಿನಲ್ಲಿ ದೊಡ್ಡ ರಥದಿಂದ ಮೆರವಣಿಗೆ ಮಾಡ್ತಾ ಇದ್ದಾರೆ ಧ್ರುವರಾಜನಿಗೆ. ಅದಕ್ಕೆ ಹೇಳೋದು ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ. ಭಗವಂತ ಒಲಿದರೆ ಏನಾಗೋದಿಲ್ಲ. ದಾಸರು ಕೂಡ ಅದೇ ಹೇಳ್ತಾರೆ. ಯಾವ ವಿಜಯದಾಸರು, ನಾನು ಯಾರು ನನ್ನ ಅಪಮಾನ ಮಾಡಿದ್ರೋ ಇವತ್ತು ಅಂಥವರೇ ನನ್ನನ್ನು ಉದ್ಧಾರ, ನನ್ನನ್ನು ಮಾನನ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ ಅಂಥೇಳಿ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ನಿನ್ನ ಒಲುಮೆ ಇದ್ದರೆ ಸಮಸ್ತ ಜನರು ಬಂದು ನನ್ನನ್ನು ಒಲಿಸ್ತಾರೆ ಅಂಥೇಳಿ ದಾಸರು ಏನು ಹಾಡಿದ್ದಾರೆ ಅದು ಧ್ರುವರಾಜರ ಕಥೆಯಿದೆ. ನಾವು ನೋಡ್ತಾ ಇದ್ದೇವೆ. ತಾಯಿ ಒಂದು ಒಪ್ಪಿಕೊಂಡ್ಲಂತೆ. ತಾಯಿ ಬಹಳ ಸುನೀತಿಗೂ ಕೂಡ ಒಳ್ಳೆ ಬುದ್ಧಿ ಬಂದಿತ್ತು. ಆಗ ಆ ಸುರುಚಿ ಬಂದು ಆ ಆಲಿಂಗನ ಮಾಡಿಕೊಂಡು ಧ್ರುವರಾಜನ ಹತ್ತಿರ ಕರ್ಕೋತಾ ಇದ್ದಾರೆ. ಆಮೇಲೆ ಸುರುಚಿಯು ಹತ್ತಿರ ಕರ್ಕೊಂಡಿದ್ದಾಳೆ. ಇಷ್ಟೆಲ್ಲ ಆದಮೇಲೆ ಸಾಲದು ಅಂತೇಳಿ ಊರಿನ ಪ್ರಮುಖರು ಎಲ್ಲರೂ ಕೂಡ ಬೇಡಿಕೊಂಡ್ರಂತೆ, ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡೋಣ ಅಂಥೇಳಿ. ಆನೆ ಮೇಲೆ, ಹೆಣ್ಣಾನೆ ಮೇಲೆ ಕೂಡಿಸಿ ಉತ್ಥಾನಪಾದರು ಲಾಲ್ಯವಾನಂ ಜನೈರೇವಂ ಧ್ರುವಂ ಸಭ್ರಾತರಂ ನೃಪಃ ಆರೋಪ್ಯ ಕರಿಣೀಂ ಹೃಷ್ಟಃ ಸ್ತೂಯಮಾನೋ ವಿಶತ್ಪುರಂ. ಹೆಣ್ಣಾನೆ ಮೇಲೆ ಕೂಡಿಸಿ ಆ ಧ್ರುವರಾಜರನ್ನು ಮೆರವಣಿಗೆ ಮಾಡ್ತಾ ಇದ್ದಾರಂತೆ. ಅಲ್ಲ, ಹೆಣ್ಣಾನೆ ಮೇಲೆ ಯಾಕೆ ಕೂಡಿಸಿದರು ಅಂತಂದರೆ ಅದಕ್ಕೆ ಕೋಶಕಾರರು ನಿರ್ಣಯ ಕೊಡ್ತಾರೆ. ನೋಡ್ರಿ, ಹೆಣ್ಣು ಕೂಸನ್ನು, ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಏನಾದರೂ ಮೆರವಣಿಗೆ ಮಾಡೋ ಪ್ರಸಕ್ತಿ ಇತ್ತು ಅಂತಾದರೆ ಆವಾಗ ಗಂಡಾನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಬೇಕಂತೆ. ಗಂಡಾನೆ ಮೇಲೆ ಕೂಡಿಸಿ ಸಣ್ಣ ಮಕ್ಕಳನ್ನು ಮೆರವಣಿಗೆ ಮಾಡಿದರೆ ಆವಾಗ ಆ ಮಕ್ಕಳಿಗೆ ಶ್ರೇಯಸ್ಸು ಉಂಟಾಗುತ್ತೆ. ಇನ್ನು ಹೆಣ್ಣು ಮಕ್ಕಳನ್ನು ಮಾಡಬೇಕಾದ್ರೆ ಅದೇ ರೀತಿ ಗಂಡು ಮಕ್ಕಳನ್ನು, ಸಣ್ಣ ಗಂಡು ಮಕ್ಕಳನ್ನು, ಬಾಲಕರನ್ನು ಮೆರವಣಿಗೆ ಮಾಡೋ ಪ್ರಸಕ್ತಿ ಇದ್ದರೆ ಅದು ಹೆಣ್ಣಾನೆ ಮೇಲೆ ಕೂಡಿಸಿ ಮಾಡಬೇಕಂತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಹೆಣ್ಣಾನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿದರು. ಈ ನೀತಿಯನ್ನು ತಿಳ್ಕೊಂಡಿದ್ದ ಉತ್ಥಾನಪಾದ. ಅದಕ್ಕೋಸ್ಕರ ಹೆಣ್ಣಾನೆ ಮೇಲೆ ಕೂಡಿಸಿ ಮಾಡಿದ್ರಂತೆ. ಅದನ್ನೇ ನೀತಿಕಾರರು ತಿಳಿಸಿಕೊಡ್ತಾ ಇದ್ದಾರೆ. ವಿಶೇಷವಾದ ರೀತಿ ಕಲವಶ್ಚೈವ ಕನ್ಯಾನಾಂ ಕರಣಿ ಬಾಲಮಂಗಲ ಅಂಥೇಳಿ ಬೇರೊಂದು ಪುರಾಣದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಮೆರವಣಿಗೆ ಮಾಡಿದಾಗ ಸಾಕಷ್ಟು ದಿನ ರಾಜ್ಯವನ್ನು 36,000 ವರ್ಷ ರಾಜ್ಯವನ್ನು ಆಳಿದಾಗ ಮುಂದೆ ಅವರ ತಮ್ಮಂದಿರು ಈ ರೀತಿಯಾಗಿ ಯಕ್ಷರ ಕಾಡಿಗೆ ಹೋದಾಗ ಆ ಯಕ್ಷರ ಜೊತೆಗೆ ಯುದ್ಧವನ್ನು ಮಾಡಿ ಅಲ್ಲಿ ಸೋತಿದ್ದಾರೆ, ಅಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ ಅಂತನ್ನೋ ವಿಷಯವನ್ನು ತಿಳ್ಕೊಂಡು ಆವಾಗ ಆ ಯಕ್ಷರ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಆ ಯಕ್ಷರ ಜೊತೆಗೆ ಯುದ್ಧವನ್ನು ಮಾಡಿದಾಗ ಹೀಗಾಗಿದೆ ಅಂತೇಳಿ ತಿಳ್ಕೊಂಡು ಯಕ್ಷರ ಜೊತೆಗೆ ಯುದ್ಧವಾಡಿ ನನ್ನ ತಮ್ಮಂದಿರಿಗೆ ಮರಣ ಬಂದಿದೆ ಅಂಥೇಳಿ ತಿಳ್ಕೊಂಡು ಕುಬೇರನ ಜೊತೆಗೆ ಯಕ್ಷರ ಜೊತೆಗೆ ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ. ಆವಾಗ ಸ್ವಯಂಭೂ ಮನು ಬಂದು ಉಪದೇಶ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಮಾಡೋದು ಸರಿಯಲ್ಲ, ನೀವಿಬ್ಬರೂ ಭಕ್ತರಾಗಿದ್ದೀರಿ, ಅದನ್ನು ಮಾಡಬೇಕು ಅಂತ ಹೇಳಿದಾಗ ಮತ್ತೆ ಪ್ರಾರ್ಥನೆ ಮಾಡಿ ಆವಾಗ ಅವರಿಗೆ ಅವರ ಒಂದು ಸಹೃದಯತೆ ಅಂತನ್ನೋದು ಅಲ್ಲಿ ಉಂಟಾಗಿದೆ ಅಂಥೇಳಿ ಹೇಳ್ತಾ, ಈ ರೀತಿಯಾಗಿ ಈ ಧ್ರುವರಾಜರ ಕಥೆ ಏನಿದೆ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು.
ಧ್ರುವರಾಜರ ಒಂದು ಈ ಕಥಾಭಾಗ. ಯಾರು ಈ ಧ್ರುವರಾಜರ ಕಥಾಭಾಗವನ್ನು ಪ್ರತಿನಿತ್ಯ ಕೇಳಬೇಕಂತೆ, ಯಾವುದೋ ಪ್ರತಿನಿತ್ಯವೂ ಕೂಡ ಎರಡೊಪ್ಪತ್ತು, ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೊಪ್ಪತ್ತು ಈ ಧ್ರುವರಾಜರ ಕಥೆಯನ್ನು ಕೇಳಬೇಕು. ಆ ರೀತಿಯಾಗಿ ಧ್ರುವರಾಜರ ಕಥೆಯನ್ನು ಎರಡೂ ಒಪ್ಪತ್ತು ಕೇಳಿದಾಗ ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಮಂಗಳ ಉಂಟಾಗುತ್ತೆ, ಕೀರ್ತಿ ಉಂಟಾಗುತ್ತೆ ಅಂತ ಅನ್ನೋದನ್ನು ಹೇಳ್ತಾರೆ. ಏತತ್ತೇ ಭೀತಂ ಸರ್ವಂ ಯತ್ಪೃಷ್ಟೋಹಂ ಇವತ್ವಯ ಧ್ರುವಸ್ಯ ಉದ್ದಾಮ ಯಶಸಃ ಚರಿತಂ ಸಮ್ಮತಂ ಸತಾಂ ಪೌರ್ಣಮಾಸ್ಯಾಂ ಸಿನೀವಾಲ್ಯಾಂ ದ್ವಾದಶ್ಯಾಂ ಶ್ರವಣೇಥವ ದಿನಕ್ಷಯೇ ವ್ಯತೀಪಾತೆ ಸಂಕ್ರಮೆ ಅರ್ಕದಿನೇಪಿ ವಾ ಅಂತ ದ್ವಾದಶ್ಯಾಂ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಉಪೋಷ್ಯ ದ್ವಾದಶಿ ಆಗಿದೆ. ಉಪೋಷ್ಯ ದ್ವಾದಶಿ ದಿನದಲ್ಲಿ ಧ್ರುವರಾಜರ ಕಥೆಯನ್ನು ತುಂಗಭದ್ರಾ ಒಂದು ಈ ಪುಷ್ಕರ ಸಂದರ್ಭದಲ್ಲಿ ಕೇಳಿದ್ದೀರಾ. ಇದಮ್ಮಯ ತೇಭಿಹಿತಂ ಕುರುದ್ವಃ ಧ್ರುವಸ್ಯ ವಿಖ್ಯಾತ ವಿಶುದ್ಧ ಕರ್ಮಣಃ ಹಿತ್ವಾರ್ಭಕ ಕ್ರೀಡನಕಾನಿ ಮಾತೃಗೃಹಂ ಚ ವಿಷ್ಣುಂ ಶರಣಂ ಯೋಜಗಾಮ. ಮನೆಯಲ್ಲಿ ನಿಂತು ಆಟ ಆಡುವಂತಹ ಸಮಯವನ್ನು ಬಿಟ್ಟು ಅರಣ್ಯಕ್ಕೆ ಬಂದು ಭಗವಂತನನ್ನು ಆರಾಧನೆ ಮಾಡಿ ದೊಡ್ಡ ಕೀರ್ತಿಯನ್ನು ಗಳಿಸಿದ ಆ ಧ್ರುವರಾಜರ ಕಥೆಯನ್ನು ನಾನು ಇಲ್ಲಿ ಹೇಳಿದ್ದೇನೆ ಅಂಥೇಳಿ ಪರೀಕ್ಷಿತರಾಜರು ಹೇಳಿದ್ದಾರೆ. ಇಂತಹ ಧ್ರುವರಾಜರ ಕಥೆ ಅದು ಮಂತ್ರಾಲಯ ಕ್ಷೇತ್ರ ತುಂಗಭದ್ರಾ ಪುಣ್ಯ ಪುಷ್ಕರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಇಂತಹ ಒಂದು ಸುಸಂದರ್ಭದಲ್ಲಿ ತುಂಗಭದ್ರಾ ಅಂತನ್ನೋದು ಮಹಾನದಿಯಾಗಿದೆ. ಇದು ಶ್ರೀಮದ್ಭಾಗವತದ ಪಂಚಮ ಸ್ಕಂದದಲ್ಲಿ ಹೇಳಿದ್ದಾರೆ, ಇದು ಮಹಾನದಿ ಎಂಬುದಾಗಿ. ಇಂತಹ ಈ ವಿಷಯವನ್ನು ಶ್ರೀ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ನಾನು ಅವರ ಒಡನಾಟದಲ್ಲಿ ಇದ್ದಾಗ ಕರೆದು ಹೇಳಿ ಅವರೇ ಈ ಪಂಚಮಸ್ಕಂದದಲ್ಲಿ ಬಂದಿರತಕ್ಕಂಥದ್ದು ತುಂಗಭದ್ರಾ ಮಹಾನದಿ ಅಂತನ್ನುವ ವಿಚಾರ ಅಂತನ್ನೋದನ್ನು ತೋರಿಸಿಕೊಟ್ಟಿದ್ದರು. ಅಂತಹ ಸುಯತೀಂದ್ರ ತೀರ್ಥರ ಕಮಲ ಸಂಜಾತರಾಗಿರತಕ್ಕಂತಹ ಶ್ರೀ ಸುಬುಧೇಂದ್ರ ತೀರ್ಥರ ಒಂದು ದಿವ್ಯ ಆದೇಶಾನುಸಾರ ಇಲ್ಲಿ ನಾನು ಈ ಮಾತುಗಳನ್ನು ಆಡಿದ್ದೇನೆ. ಅವರೇ ಈ ಭಾಗ್ಯವನ್ನು ನನಗೆ ಕೊಟ್ಟು ಕರುಣೆ ಮಾಡಿದ್ದಾರೆ ಅಂತೇಳಿ ಅನ್ನುವ ಭಾವನೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಈ ಉಪನ್ಯಾಸವನ್ನು ಅಸ್ಮತ್ ಕುಲದೇವತರಾಗಿರ್ತಕ್ಕಂತಹ ಶ್ರೀಭೂವರಾಹಾತ್ಮಕ ಪದ್ಮಾವತಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಿಂದ ಅಭಿನ್ನರಾದ ಪೂಜ್ಯ ಶ್ರೀ ಗುರುಗಳ ಉಪಾಸ್ಯ ಮೂರ್ತಿಯಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರ ದೇವರು ಮತ್ತು ವರಾಹರೂಪಿ ಪರಮಾತ್ಮ ಮತ್ತು ವಾಸುದೇವರೂಪಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ತುಂಗಭದ್ರಾ ನದಿ ಪುಷ್ಕರದ ಈ ಸಂದರ್ಭದಲ್ಲಿ ಸಾಯಂಕಾಲದ ಉಪನ್ಯಾಸ ಮಾಲಿಕೆಯಲ್ಲಿ ಧ್ರುವರಾಜರ ಚರಿತ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಡುತ್ತೆ. ಏನಂದರೆ, ಒಂದು ಪ್ರಹ್ಲಾದರಾಜರ ಚರಿತ್ರೆ ಮತ್ತು ಧ್ರುವರಾಜರ ಚರಿತ್ರೆ ಎರಡು ಸೂಚನೆಯನ್ನು ನಮಗೆ ತಂದು ಕೊಡ್ತಾ ಇದೆ. ಯಾವ ತಂದೆಯೂ ಕೂಡ ಹಿರಣ್ಯಕಶಿಪು ಆಗಬೇಡಿ, ಎಲ್ಲ ತಾಯಿಯಂದರು ಸುನೀತಿಯಾಗಿರಿ ಅಂಥೇಳಿ ಎರಡು ವಿಚಾರಗಳನ್ನು ತಂದು ಕೊಡ್ತಾ ಇದೆ. ಹಿರಣ್ಯಕಶಿಪು ಏನು ಹೇಳಿದ, ಯಾವ ತಂದೆಯೂ ಹಿರಣ್ಯಕಶಿಪು ಆಗಬೇಡಿ ಅಂಥೇಳಿ ಇದರ ಅರ್ಥ ಏನು ಅಂದರೆ, ದೇವರನ್ನು ದೂಷಣೆ ಮಾಡಿ ನಾನೇ ದೇವರು ಅಂಥೇಳಿ ಹೇಳಿಕೊಳ್ತಾ ಇದ್ದ ಹಿರಣ್ಯಕಶಿಪು. ಯಜ್ಞ ಮಾಡಿದರೂ ನನ್ನ ಹೆಸರನ್ನೇ ಇಟ್ಕೊಂಡು ಮಾಡಿ, ಅರ್ಚನಾದಿಗಳನ್ನು ಮಾಡಿದರೂ ನನ್ನ ಹೆಸರಿಗೆ ಮಾಡಿ, ಅಭಿಷೇಕವನ್ನು ಮಾಡಿದರೂ ನನ್ನ ಮೂರ್ತಿಗಳಿಗೆ ಮಾಡಿ, ನೈವೇದ್ಯವನ್ನು ಮಾಡಿದರೂ ನನಗೆ ಸಮರ್ಪಣೆ ಮಾಡಿ ಅಂತೇಳಿ ಹೇಳ್ತಾ ಇದ್ದ. ಅದರಿಂದಾಗಿ ದೇವರನ್ನು ದೂಷಣೆ ಮಾಡಿ ನಿರಾಕರಣೆ ಮಾಡ್ತಾ ಇದ್ದ ಹಿರಣ್ಯಕಶಿಪು. ಎಲ್ಲರಿಗೂ ಅದೇ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಿದ್ದ. ಅದರಿಂದಾಗಿ ಎಲ್ಲ ತಂದೆಯರು ಹಿರಣ್ಯಕಶಿಪು ಆಗಬೇಡಿ ಅವರ ಮಕ್ಕಳಿಗೆ ಎನ್ನುವಂತಹ ಸಂದೇಶವನ್ನು ಭಾಗವತ ಕೊಡುತ್ತೆ. ಇನ್ನು ಧ್ರುವ ಚರಿತ್ರೆ ಏನು ಕೊಡುತ್ತೆ ಅಂತಂದರೆ, ಎಲ್ಲ ತಾಯಿಯಂದರು ಸುನೀತಿಯಾಗಿರಿ ಎನ್ನುವಂತಹ ಮಾತನ್ನು ಕೊಡುತ್ತೆ. ಸುರುಚಿ ಧ್ರುವರಾಜರ ಮಲತಾಯಿ ಯಾವಾಗ ಸಿಂಹಾಸನವನ್ನು ಹತ್ತಿ ಕೂಡಬೇಕು ಅಂಥೇಳಿ ಧ್ರುವರಾಜರು ಹೋಗ್ತಾರೆ, ಆಗ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ ಮಾತ್ರ ಸಿಂಹಾಸನದ ಮೇಲೆ ಕೂಡುವಂತಹ ಯೋಗ್ಯತೆ ಇದೆ ಅಂತೇಳಿ ಹೇಳಿದಾಗ
ತಾಯಿ ಹತ್ರ ಹೋಗಿ ಹೇಳಿಕೊಳ್ತಾರೆ ಧ್ರುವರಾಜರು. ತಾಯಿ ಹೀಗಂದರು. ಹೌದಾ, ಹಾಗಾದರೆ ದೇವರನ್ನು ಬೇಡಿಕೋಪ ಅಂಥೇಳಿ ಹೇಳ್ತಾಳೆ ಹೊರತಾಗಿ ಸುನೀತಿ ಆ ಸುರುಚಿ ಹತ್ರ ಹೋಗಿ ಜಗಳಾಡುವುದಿಲ್ಲ. ಅದರ ಮೂಲಕವಾಗಿ ಹಾಗಾದರೆ ದೇವರ ಎಲ್ಲಿದ್ದಾನೆ ಎನ್ನುವಂತಹ ಬಯಕೆಯಿಂದಾಗಿ ಧ್ರುವರಾಜರು ದೇವರನ್ನು 5 ವರ್ಷದ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತ್ಯಕ್ಷೀಕರಿಸಿಕೊಂಡರು. 5 ವರ್ಷದ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತ್ಯಕ್ಷೀಕರಿಸಿಕೊಂಡಂತಹ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಪ್ರಹ್ಲಾದರಾಜರು, ಒಬ್ಬರು ಧ್ರುವರಾಜರು. ಇಬ್ಬರು ಚಿಕ್ಕ ವಯಸ್ಸಿನಲ್ಲೇ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ವ್ಯಕ್ತಿಗಳು. ಕೆಲವರು ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳು ಅನೇಕರು ಹೇಳ್ತಾ ಇರ್ತಾರೆ, ಯಾರಾದರೆ ನಾಸ್ತಿಕರಿರ್ತಾರೋ ಅವರು ಏನು ಕಥೆಗಳು ಇವೆಲ್ಲ ಪುರಾಣಗಳು ಈಗೆಲ್ಲ ಕೇಳೋ ಸಮಯ ಯಾವಾಗ ಕೇಳಬೇಕಂದ್ರೆ 60 ವರ್ಷಗಳ ಆದಮೇಲೆ ಕೆಲಸ ಎಲ್ಲ ಮುಗಿದು ರಿಟೈರ್ಮೆಂಟ್ ಆಗಿ ಕೂತಿರ್ತೀವಲ್ಲ, ಸುಮ್ಮನೆ ಏನೋ ಕೆಲಸ ಇದೆ ಕೇಳಬೇಕು ಅಂತ ಹೇಳ್ತಾರೆ. 60 ವರ್ಷ ಆದಮೇಲೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಹೇಳಿದ್ದು ಅರ್ಥ ಆಗೋದಿಲ್ಲ. ಹೌದಪ್ಪ ಅರ್ಥ ಆಗಿದೆ ಅಂಥೇಳಿ ತಿರುಗಿ ಏನಾದರೂ ಅನ್ನೋಣ ಸ್ತೋತ್ರ ಅಂದರೆ ನಾಲಿಗೆ ತಿರುಗೋದಿಲ್ಲ. ಯಾಕೆ? ಹಿಂದಿಂದ ಕೇಳ್ತಾ ಬಂದಿಲ್ಲ. ಆದ್ದರಿಂದ ಅದು ಸರಿಯಲ್ಲ ಎನ್ನುವಂತಹ ಮಾರ್ಗವನ್ನು ತೋರಿಸಿಕೊಟ್ಟವರು ಯಾರು ಅಂದರೆ ಸುನೀತಿ. ಭಗವಂತನನ್ನು ಹುಡುಕಬೇಕು, ಭಗವಂತನಿಗೆ ಶರಣಾಗತಿಯನ್ನು ಹೊಂದಬೇಕು, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನುವಂತಹ ಮಾರ್ಗದರ್ಶನವನ್ನು ಚಿಕ್ಕ ವಯಸ್ಸಿನಲ್ಲೇ ತೋರಿಸಿಕೊಟ್ಟಂಥವಳು ಸುನೀತಿ. ಆದ್ದರಿಂದಾಗಿ ಭಾಗವತ ಎಲ್ಲ ತಾಯಿಯಂದರಿಗೆ ಹೇಳುವುದೇನೆಂದರೆ, ತಮ್ಮ ಮಕ್ಕಳಿಗೆ ಎಲ್ಲ ತಾಯಿಯಂದರು ಸುನೀತಿಯಾಗಿರಿ, ಅರ್ಥಾತ್ ಸುನೀತಿಯಂತೆ ಮಾರ್ಗದರ್ಶನವನ್ನು ಮಾಡಿ ಮಕ್ಕಳನ್ನು ಧರ್ಮ ಮಾರ್ಗದಲ್ಲಿ ಪ್ರಚೋದನೆ ಮಾಡಿ ಧರ್ಮ ಮಾರ್ಗದಲ್ಲಿ ಅವರನ್ನು ಇರಿಸಿ ಎನ್ನುವಂತಹ ಮಾರ್ಗದರ್ಶನವನ್ನು ಮಾಡ್ತಾ ಇದೆ ಭಾಗವತ. ಹೀಗಾಗಿ ನಮ್ಮ ಹಿಂದೂ ಧರ್ಮದ ಪ್ರಚಾರ ಅಂಥೇಳಿ ಏನಿದೆ ಅದು ಯಾವತ್ತೂ ಸುಳ್ಳನ್ನು ಮಾತ್ರ ಹೇಳುವುದಿಲ್ಲ. ಸತ್ಯವನ್ನೇ ಹೇಳುತ್ತೆ, ಧರ್ಮವನ್ನೇ ಹೇಳುತ್ತೆ, ಯಾವ ರೀತಿಯಾಗಿ ಲೋಕದಲ್ಲಿ ಇರಬೇಕು ಅಂಥೇಳಿ ಹೇಳುತ್ತೆ, ಯಾವ ರೀತಿಯಾಗಿ ಒಬ್ಬರ ಜೊತೆಗೆ ಒಡನಾಟ ಇರಬೇಕು ಎನ್ನುವಂತಹ ಮಾತನ್ನು ಹೇಳುತ್ತೆ ಹೊರತಾಗಿ ಎಂದಿಗೂ ಧರ್ಮವಾಕ್ಯವಾಗಿರುವಂತಹ ಮಾತುಗಳನ್ನು ಸರ್ವತಾ ನಮ್ಮ ಹಿಂದೂ ಧರ್ಮ ಅಂತಲೂ ಹೇಳೋದಿಲ್ಲ. ಅಂತಹ ಹಿಂದೂ ಧರ್ಮದ ಔನ್ನತ್ಯಕ್ಕೆ ಎತ್ತಿ ಹಿಡಿದಂತಹ ಪುರಾಣಗಳಲ್ಲಿ ಒಂದು ಭಾಗವತ ಪುರಾಣ. ಅಂತಹ ಭಾಗವತದಲ್ಲಿ ಬರುವಂತಹ ಈ ಧ್ರುವರಾಜರ ಚರಿತ್ರೆಯನ್ನು ಇವತ್ತಿನ ದಿವಸ ಅಚ್ಚುಕಟ್ಟಾಗಿ ಅನೇಕ ವಿಷಯಗಳನ್ನು ಕೂಡಿಸಿಕೊಂಡು, ಅಷ್ಟೇ ಅಲ್ಲದೆ ದಾಸ ಸಾಹಿತ್ಯವನ್ನು ಇನ್ನಿತರ ಪುರಾಣಗಳ ಉದಾಹರಣೆಯನ್ನು ನಮಗೆ ಮುಂದಿಟ್ಟು ತಿಳುವಳಿಕೆಯಿಂದಾಗಿ ತಿಳಿಸಿರುವಂತಹ ಪೂಜ್ಯ ವೆಂಕಟೇಶಾಚಾರ್ಯರಿಗೆ ಮಂತ್ರಾಲಯ ಶ್ರೀಮಠದ ವತಿಯಿಂದಾಗಿ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಆಚಾರ್ಯರು ಇದೇ ರೀತಿಯಾಗಿ ಮೇಲಿಂದ ಮೇಲೆ ಉಪನ್ಯಾಸಗಳನ್ನು ನಡೆಸಿಕೊಡಬೇಕು ನಮಗೆ ಶ್ರೀಮಠದಕ್ಕೆ ಅಂತ ಹೇಳಿ ಅವರಲ್ಲಿ ಸಭಾಮುಖವಾಗಿ ಕೇಳಿಕೊಳ್ಳುತ್ತಾ, ನಾಳೆಯ ದಿವಸ ಆಚಾರ್ಯರು ಪೂಜ್ಯ ಶ್ರೀಗಳಲ್ಲಿ ಮಂತ್ರಾಕ್ಷತೆ ಫಲಮಂತ್ರಾಕ್ಷತೆ ಸ್ವೀಕಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ.